ದೇವರ ಅತಿ ಪರಿಶುದ್ಧವಾದ ಮಹೋನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಓಕೆ, ಕಳೆದ ಕ್ಲಾಸಲ್ಲಿ ನಾವು ನ್ಯಾಯ ತೀರ್ಪು, 3 ರೀತಿಯ ವಿಷಯಗಳಲ್ಲಿ ನ್ಯಾಯ ತೀರ್ಪನ್ನು ಕೇಳ್ತಾರೆ. ನ್ಯಾಯ ತೀರ್ಪಿರೋದು 2, ಒಂದು ಶಾರೀರಿಕ, ಇನ್ನೊಂದು ಆತ್ಮಿಕ. ಪ್ರೈಸ್ ದಿ ಲಾರ್ಡ್. ಆತ್ಮವನ್ನು ನಾಶ ಮಾಡಿಕೊಳ್ಳೋದು ಮೊದಲನೇದಾಗಿ ಶರೀರ ನಾಶ ಆಗುತ್ತೆ, ಅಂದರೆ ಶರೀರದಲ್ಲಿ ನಾವು ಮರಣ ಹೊಂದುತ್ತೀವಿ. ಎರಡನೇದಾಗಿ ನ್ಯಾಯ ತೀರ್ಪು ಆದಮೇಲೆ ಆತ್ಮ ಮರಣ ಆಗುತ್ತೆ. ಅದು ಗೆಲ್ಲಬೇಕಾಗಿರೋದು. ನಾವು ಗೆಲ್ಲಬೇಕಾಗಿರೋದು ಶರೀರದಲ್ಲ. ಶರೀರದ ನಾವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಅದು ಯಾರೇ ಆಗಿರಲಿ, ಎಷ್ಟು ದೊಡ್ಡ ಯಾಜಕ ಆಗಿರಲಿ, ಪೋಪ್ ಆಗಿರಲಿ, ಸಂತರಾಗಿರಲಿ, ಎಲ್ಲರೂ ಶರೀರ ಮರಣವನ್ನು ಎಂದಿಗೂ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆತ್ಮಿಕ ಮರಣವನ್ನು ಎಲ್ಲರೂ ಗೆಲ್ಲಲೇಬೇಕು. ಅದು ತುಂಬ ಮುಖ್ಯ. ಆತ್ಮಿಕ ಮರಣ, ಅದರಲ್ಲಿ ಕೆಲವು ಜನ ಕಳ್ಕೊಳ್ತಾರೆ, ಕೆಲವು ಜನ ಕಳ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾರು ಕಳ್ಕೊಳ್ಳೋದು ಅಂತ ಹೇಳಿದ್ರೆ ಫರಿಸಾಯರಂತೆ ಜೀವಿಸುವವರು ಕಳ್ಕೊಳ್ತಾರೆ. ಸುಂಕ ವಸೂಲಿಯವರಂತೆ ಜೀವಿಸಿದವರು ಅದನ್ನು ಗೆಲ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪರಿಸರ ಏನ್ ಮಾಡ್ತಾರೆ? ತನ್ನನ್ನು ತಾನೇ ಹೆಚ್ಚಿಸ್ಕೊಳ್ಳೋದು. ಏನು, ಯಾವ ರೀತಿ? ನನಗೆಲ್ಲ ಗೊತ್ತಿದೆ, ನಾನು ಪರಲೋಕಕ್ಕೆ ಬಾಧ್ಯಸ್ಥನು, ಹೋಗೇ ಹೋಗ್ತೀನಿ ಅಂತ ಹೇಳ್ಕೊಂಡು ಲೋಕದ ಆಸೆ ಆಕಾಂಕ್ಷೆಗಳನ್ನ ಅಥವಾ ಲೋಕದ ವಿಚಾರಗಳನ್ನ, ಲೋಕದ ಪ್ರತಿಯೊಂದು ಆಚರಣೆಗಳನ್ನು ಮಾಡಿಕೊಂಡು, ಉದಾಹರಣೆಗೆ ದೇವರ ಆಜ್ಞೆಗಳನ್ನು ಮೀರ್ಕೊಂಡು ನಾನು ಹೋಗ್ತೀನಿ ಅಂದ್ರೆ ಸಾಧ್ಯನಾ? ಸಾಧ್ಯ ಇದೆಯಾ? ಎಂದಿಗೂ ಸಾಧ್ಯ ಇಲ್ಲ. ಹಾಗಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಮರಣ ಎಷ್ಟು ಮರಣ ಇದೆ? 2 ಮರಣ. ನೀವು ಕಳೆದ ಬಾರಿ ನೀವು ಹೇಳಿದ್ರಲ್ವಾ 3 ಅಂತ. ಅದು ಧ್ಯಾನ ಕೂಟಗಳಲ್ಲಿ ಅದು ಯಾವ ರೀತಿ ಅಂತ ಹೇಳಿದ್ರೆ, ಆ ರೀತಿಯಾದ ಮರಣಗಳನ್ನ ಹೊಂದಿಕೊಂಡ್ರೆ ಒಳ್ಳೆಯದು ಅಂತ ತಿಳಿಸಿರ್ತಾರೆ. ಆ ರೀತಿಯಾದ ಮರಣ ಏನು? ಮನೆಯಲ್ಲೇ ಮರಣ ಹೊಂದೋದು ಅಲ್ವಾ? ಅದೊಂದು ಆಶೀರ್ವಾದ, ಹೌದಾ? ಮನೆಯಲ್ಲೇ ಮರಣ ಹೊಂದೋದು. ಇನ್ನೊಂದು ಬೇರೆ ಬೇರೆ ರೀತಿ ಅಲ್ವಾ? ನೀವು ಮೊನ್ನೆ 3 ಹೇಳಿದ್ರಿ, ಯಾವ್ದದು 3 ಹೇಳಿ ನೋಡೋಣ, ನೆನಪಿದ್ರೆ. ಸಾಧಾರಣ ಮರಣ, ಭಾಗ್ಯ ಮರಣ ಅಂತ ಹೇಳಿದ್ರೆ ಭಾಗ್ಯ ಮರಣ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅದ್ರಲ್ಲಿ ನಾವು ಯಾವುದು ಕಂಡುಹಿಡಿಯಕ್ಕಾಗಲ್ಲ. ಯಾವುದು ಸಾಧಾರಣ ಮರಣ, ಯಾವುದು ದುರ್ಮರಣ, ಯಾವುದು ಭಾಗ್ಯದ ಮರಣ ಅಂತ ಕಂಡುಹಿಡಿಯಕ್ಕಾಗಲ್ಲ. ಆಗುತ್ತಾ? ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲವು ಬಾರಿ ಅಪಘಾತದ ಮುಖಾಂತರ ನಾವು ಈ ಲೋಕ ಬಿಡಬೇಕು, ಒಂದು ಕಾರಣ ಬೇಕಲ್ವಾ? ಹೌದಾ? ಒಂದು ಕಾರಣ ಬೇಕು, ಅದು ಕಂಡುಹಿಡಿಯಕ್ಕಾಗಲ್ಲ. ಬಟ್ ಆದರೆ ಆ ರೀತಿ ಇದ್ರೆ ಅದರಲ್ಲಿ 2 ದುರ್ಮರಣ ಬಿಟ್ಟು ಉಳಿದುದು ಸಾಧಾರಣ ಮರಣ, ಮತ್ತೆ ಇನ್ನೊಂದು ಯಾವುದು? ಪ್ರೈಸ್ ದಿ ಲಾರ್ಡ್. ಭಾಗ್ಯದ ಮರಣ. ಭಾಗ್ಯದ ಮರಣ ಎಲ್ಲರೂ ಬಯಸ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಬೈಬಲ್ ಹೇಳೋ ಪ್ರಕಾರ ಈ ಮರಣ ಇರೋದು 2, ಒಂದು ಆತ್ಮಿಕ, ಇನ್ನೊಂದು ಶಾರೀರಿಕ. ಶಾರೀರಿಕ ಮರಣವನ್ನ ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಆತ್ಮಿಕ ಮರಣವನ್ನ ಎಲ್ಲರೂ ಗೆಲ್ಲೇಬೇಕು. ಈಗ ಲೋಕದಲ್ಲಿ ಇವರು ಪಾಪಿ ಅನ್ಕೊಂಡಿರೋರು ಆತ್ಮಿಕ ಮರಣನ ಗೆದ್ದು ಬಿಡ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ಯಾರಿಗೂ ನೀವೇನ್ ಮಾಡಬೇಡಿ, ತೀರ್ಪು ಕೊಡಬೇಡಿ. ಯಾರಿಗೂ ನೀವು ತೀರ್ಪು ಕೊಡಬೇಡಿ. ನಾನು ಶುದ್ಧ ಅಂತಿದ್ದವರು ನರಕಕ್ಕೆ ಹೋಗ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ನನಗೆ ಅಧಿಕಾರ ಇದೆ, ನನಗೆ ಅದಿದೆ, ನನಗೆ ಇದಿದೆ, ನಾನು ಆ ರೀತಿ ವ್ಯಕ್ತಿ, ಈ ರೀತಿ ವ್ಯಕ್ತಿ ಅಂತ ಬಿಂಬಿಸ್ಕೊಳ್ತಾರಲ್ಲ, ಅವರೆಲ್ಲ ಎಲ್ಲೋಗ್ತಾರೆ? ಪ್ರೈಸ್ ದಿ ಲಾರ್ಡ್. ಗರ್ವ. ಪ್ರೈಸ್ ದಿ ಲಾರ್ಡ್. ಓಕೆ, ಫೈನ್. ಈಗ ನ್ಯಾಯ ತೀರ್ಪಿನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದ 3 ವಿಧದಲ್ಲಿ ದೇವರು ನ್ಯಾಯ ತೀರ್ಪನ್ನು ಕೇಳ್ತಾರೆ. ಮೊದಲನೇದಾಗಿ ಬೇಸಿಕ್, ತಳಮಟ್ಟದ ಜೀವನದಲ್ಲಿ ಅವ್ರು ಏನ್ ಮಾಡ್ತಾರೆ? ನ್ಯಾಯ ತೀರ್ಪನ್ನು ಕೇಳ್ತಾರೆ. ತಳಮಟ್ಟ, ಬೇಸಿಕ್
ಕೆಲವು ಜನ ಹೇಳ್ತಾರೆ ನನಗೆ ಬೈಬಲ್ ಓದಕ್ ಬರಲ್ಲ, ನಾನು ಸ್ಕೂಲ್ಗೆ ಹೋಗಿಲ್ಲ, ನಮ್ಮ ಅಪ್ಪ ನಮ್ಮಮ್ಮ ಸ್ಕೂಲ್ ಕಳಿಸಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಬೇಸಿಕ್. ಯಾಕಂತ ಹೇಳಿದ್ರೆ ಈಗ ವಾಕ್ಯ ಏನ್ ಹೇಳ್ತಾ ಇದೆ, ನಿನಗೆ ಎಷ್ಟು ಕೊಟ್ಟಿದ್ದೀನೋ ಅಷ್ಟು ಲೆಕ್ಕ ಕೇಳ್ತೀನಿ. ಕೇಳ್ತಾರಾ? ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ಅಲ್ಲೇನು ಹೇಳ್ತಾರೆ, ನಿನ್ಗೆ ಎಷ್ಟು ಕೊಟ್ಟಿರ್ತೀನೋ ನಾನು ಅಷ್ಟು ಲೆಕ್ಕ ನೀನು ವಾಪಸ್ ಕೊಡಬೇಕು. ಹೌದಾ? ನೀನು 100 ರೂಪಾಯಿ ಕೊಟ್ಟಿದ್ರೆ 100 ರೂಪಾಯಿಗೂ ಲೆಕ್ಕ ಕೊಡಬೇಕು. ಮುಚ್ಚುಮರೆ ಯಾವುದೂ ಇಲ್ಲ. ವರದಾನಗಳನ್ನು ಕೊಟ್ಟಿದ್ರೆ, ಕೃಪೆಗಳನ್ನು ಕೊಟ್ಟಿದ್ರೆ ಅದನ್ನ ಏನ್ ಮಾಡುವಂತಿಲ್ಲ, ಯಾವುದನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂತಿಲ್ಲ. ತಲಂತು ಅದಕ್ಕೆ ಹೇಳೋದು. ವಾಕ್ಯ ಏನ್ ಹೇಳುತ್ತೆ ನೋಡಿ, ಓದಿ ಆ ವಾಕ್ಯ. ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 14ನೇ ವಾಕ್ಯದ ಹೆಡ್ಡಿಂಗ್ ಮಾತ್ರ ಓದಿ. ಹೆಡ್ಡಿಂಗ್ ಮಾತ್ರ. ದೇವರು ಕೊಡುವುದು ಬಚ್ಚಿಡುವುದಕ್ಕಲ್ಲ. ಇದೆಯಾ? ಬಚ್ಚಿಡುವುದಕ್ಕಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಇಲ್ಲೇನು ಹೇಳ್ತಾರೆ, ದೇವರು ಲೆಕ್ಕ ಕೇಳ್ತಾರೆ. ಹೆಂಗೆ ಅಂತ ಹೇಳಿದ್ರೆ ಒಂದು ವಾಕ್ಯ ಇದೆ ನೋಡೋಣ. ಅದೇ ಅಧ್ಯಾಯದಲ್ಲಿ 24ನೇ ವಾಕ್ಯವನ್ನು ಓದಿ. 24ನೇ ವಾಕ್ಯ ಗಂಭೀರವಾಗಿ ಕೇಳಿಸ್ಕೊಳ್ಳಿ. ತರುವಾಯ ನೀನು ಭಾಗಿಯಾಗು. ತರುವಾಯ ಒಂದು ತಲೆಂಟು ಪಡೆದವನು ಮುಂದೆ ಬಂದ. ಒಡೆಯ, ನಿಮ್ಮ ಮನಸ್ಸು ಕಠಿಣ ಎಂಬುದನ್ನು ನಾನು ಬಲ್ಲೆ. ನೀವು ಬಿತ್ತದ ಎಳೆಯಲ್ಲಿ ಕೊಯ್ಲು ಮಾಡುವವರು, ನೀವು ದೂರದ ಎಳೆಯಲ್ಲಿ ರಾಶಿ ಮಾಡುವವರು. ಹಂಗಾದ್ರೆ ಯೋಚನೆ ಮಾಡಿ ಸಾಕು. ನಾನು ಭಯಪಟ್ಟೆ. ಸಾಕು ನೋಡಿ, ಅಲ್ಲಿ ಏನ್ ಹೇಳ್ತಾರೆ, ನೀವು ಏನಂತೆ, ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವರು. ಅಂದ್ರೆ ಈ ವಾಕ್ಯವನ್ನು ನಾವು ಧ್ಯಾನಿಸ್ಬೇಕಾದ್ರೆ ಲೆಕ್ಕ ಕೇಳೋದು ಖಂಡಿತ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಲೆಕ್ಕ ಕೇಳ್ತಾರೆ. ಹಾಗಾಗಿ ನಾನು ಓದ್ಲಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಅರಿವಿಲ್ಲ, ಇದು ಯಾವ ಕಾರಣಗಳನ್ನು ನಾವು ಕೊಡುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಇದು ಬೇಸಿಕ್ ಲೆವೆಲ್ ಅಲ್ಲಿ, ಬೇಸಿಕ್ ಗ್ರೌಂಡ್ ಲೆವೆಲ್ ಅಲ್ಲಿ. ಮ್ಯೂಟ್ ಮಾಡ್ಕೊಳ್ಳಿ. ಅದು ಮಾತಾಡಿದ ತಕ್ಷಣ ಮ್ಯೂಟ್ ಮಾಡ್ಕೊಂಬಿಡಿ, ಇಲ್ಲಾಂದ್ರೆ ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಓಕೆ. ಬೇಸಿಕ್ ಲೆವೆಲ್ ಅಲ್ಲಿ ದೇವ್ರು ಏನ್ ಮಾಡ್ತಾರೆ, ಲೆಕ್ಕ ಕೇಳ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 31ರಿಂದ ನಾವು ಆ ವಾಕ್ಯಗಳನ್ನು ನಾವು ಓದಬೇಕಾದ್ರೆ ಅಲ್ಲೆಲ್ಲ ಕೇಳ್ತಾರೆ. ಈಗ ನಮ್ಮ ತಂದೆ ತಾಯಿಗಳು ಅಂದ್ರೆ ನಮ್ಮ ತಾತ, ಅವ್ರ ತಂದೆ, ಅವರೆಲ್ಲ ವಿದ್ಯಾವಂತರಲ್ಲ. ಅವ್ರು ಯಾರು ವಿದ್ಯಾವಂತರಲ್ಲ. ಆದರೆ ಅವ್ರೇನ್ ಮಾಡ್ತಾ ಇದ್ರು, ಹಸಿದವರಿಗೆ ಆಹಾರ ಕೊಡ್ತಾ ಇದ್ರು. ಹಸಿದವರಿಗೆ ಏನ್ ಮಾಡ್ತಾ ಇದ್ರು, ಆಹಾರ ಕೊಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಕುಡಿಲಿಕ್ಕೆ ನೀರು ಕೊಡ್ತಾವ್ರು. ಯಾರಾದ್ರೂ ದಣ್ಕೊಂಬಂದ್ರೆ ಏನ್ ಮಾಡ್ತಾ ಇದ್ರು, ಕುಡಿಲಿಕ್ಕೆ ನೀರು ಕೊಡ್ತಾ ಇದ್ರು. ಅವರು ಓಕೆ ಅವ್ರು ಪ್ರಯಾಣ ಮಾಡ್ಕೊಂಡು ಬಂದಾಗ ಅವ್ರು ಏನ್ ಮಾಡ್ತಾ ಇದ್ರು, ಸರಿಯಪ್ಪ ಇವತ್ತು ರಾತ್ರಿ ಇಲ್ಲೇ ಜಗಲಿ ಮೇಲೆ ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದೋಗು ಹೇಳ್ತಾ ಇದ್ರು. ಆಮೇಲೆ ಹಾಕೊಳ್ಳಕ್ಕೆ ಮನೇಲಿರುವಂತ ಬಟ್ಟೆಗಳು ಯಾವ್ದಾದ್ರು ಏನ್ ಮಾಡ್ತಾ ಇದ್ರು, ಹಾಕೊಳ್ಳಕ್ಕೆ ಒದ್ಕೊಳ್ಳಕ್ಕೆ ಬಟ್ಟೆ ಕೊಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಹಾಸ್ಕೊಳಕ್ ಕೊಡ್ತಾ ಇದ್ರು. ರೋಗದಲ್ಲಿ ಏನಾದ್ರು ಇದ್ರೆ, ಈಗ ಅಕ್ಕಪಕ್ಕದಲ್ಲಿ ಯಾರು ರೋಗಿಗಳು ಇದ್ರೆ ಇವ್ರೇನ್ ಮಾಡ್ತಾ ಇದ್ರು, ಬಸ್ಸಲ್ಲಿ ಹೋಗೋರು, ತುಂಬಾ ದೂರ ಬಸ್ಸಲ್ಲಿ ಹೋಗೋರು, ಅಲ್ಲಿ ಬಸ್ ಇಳಿದು ಅಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ರೋಗಿನ ಭೇಟಿ ಮಾಡಿ ಅವ್ರು ಏನು ಕೊಡ್ತಾರಿಲ್ಲ, ಒಂದು ಬ್ರೆಡ್ 2-3 ಬಾಳೆಹಣ್ಣು ಅಷ್ಟೇ. ಒಂದು ಬ್ರೆಡ್ 2-3 ಬಾಳೆಹಣ್ಣು ಕೊಡ್ಲಿಕ್ಕೆ ಸುಮಾರು 100-150 ಕಿಲೋಮೀಟರ್ ಹೋಗ್ತಾ ಇದ್ರು ವಿಷಯ ಗೊತ್ತಾಗಿದ ತಕ್ಷಣ. ಆದ್ರೆ ಈ ದಿನಗಳಲ್ಲಿ ಏನಾಗಿದೆ, ಪಕ್ಕದ ಮನೆ ರೋಗಿ ಇದ್ರು ಏನ್ ಮಾಡಲ್ಲ, ನಾವು ಭೇಟಿ ಮಾಡಲ್ಲ. ವ್ಯತ್ಯಾಸ ಇಷ್ಟೇನೆ ನೋಡಿ. ಅವರಿಗೆ ಎಜುಕೇಶನ್ ಇರಲಿಲ್ಲ, ಅವರಿಗೆ ಓದಿನ ಅರಿವು ಇರಲಿಲ್ಲ. ಆದ್ರೆ ಅವರು ಊಟದ ವಿಷಯದಲ್ಲಿ, ಕುಡಿಯಲು ಕೊಡುವಂತ ನೀರಿನ ವಿಷಯದಲ್ಲಿ, ಮತ್ತೆ ಆಶ್ರಯ ಕೊಡುವ ವಿಷಯದಲ್ಲಿ, ಬಟ್ಟೆ ಬರೆ ಕೊಡುವಂತ ವಿಷಯದಲ್ಲಿ, ಮತ್ತೆ ರೋಗಿಗಳನ್ನ ಹೋಗಿ ಭೇಟಿ ಮಾಡುವ ವಿಷಯದಲ್ಲಿ, ಮತ್ತೆ ಅತ್ತೆಯನ್ನ ಏನ್ ಮಾಡೋದು, ಅತ್ತೆಗೆ ಸಹಾಯ ಮಾಡೋದು, ಅತ್ತೆಯನ್ನ ಗೌರವಿಸೋದು, ಕುಟುಂಬದಲ್ಲಿರುವವರನ್ನ ಗೌರವಿಸೋದು, ಅಲ್ವಾ, ಗಂಡನನ್ನ ಗೌರವಿಸೋದು, ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡೋದು, ಮಕ್ಕಳನ್ನ ಏನ್ ಮಾಡೋದು, ಒಳ್ಳೆ ರೀತಿಯಲ್ಲಿ ಬೆಳೆಸೋದು,
ಚರ್ಚ್ಗೆ ಹೋಗ್ಬೇಕು, ಅದು ಇದು ಎಲ್ಲ ಏನು ಮಾಡ್ತಾಯಿದ್ರು? ತಲೆ ಬಾಚೋದು, ತಲೆಗೆ ಎಣ್ಣೆ ಇಡೋದು ಅಲ್ವಾ? ತಲೆಗೆ ಎಣ್ಣೆ ಎಲ್ಲ ಯಾರು ಇಡ್ತಾ ಇದ್ರು? ತಂದೆ ತಾಯಿಗಳು ಇಡ್ತಾ ಇದ್ರು. ಪ್ರೈಸ್ ಅಲ್ಲ. ಈಗ ನೀವು ಇಟ್ಟು ನೋಡಿ ನೋಡೋಣ, ನಿಮ್ಮ ಮಕ್ಕಳಿಗೆ ಇಟ್ಟು ನೋಡಿ. ನೀವು ತಲೆಗೆ ಎಣ್ಣೆ ಇಟ್ಟರೆ ರಾತ್ರಿ ಅವ್ರು ಎಣ್ಣೆ ಹಾಕೊಂಬಂದು ನಿಮಗೆ ಎಣ್ಣೆ ಇಡ್ತಾರೆ ಅಲ್ವಾ? ಪ್ರೈಸ್ ಅಲ್ಲ. ಆ ಮಟ್ಟಿಗೆ ಅಂದರೆ ಬದಲಾಗ್ತಾ ಇದೆ. ದೇವರು ಲೆಕ್ಕ ಕೇಳ್ತಾರೆ ನೋಡಿ. ಹಳೆಯ ತಲೆಗಳೆಲ್ಲ ಅಂದರೆ ಹಿರಿಯರೆಲ್ಲ ಏನಾದ್ರು ಈ ಒಂದು ನ್ಯಾಯ ತೀರ್ಪನ್ನ ಗೆದ್ರು. ಯಾಕಂದ್ರೆ ನಾವು ಕಣ್ಣಾರೆ ನೋಡಿದೀವಿ, ನೋಡಿಲ್ವಾ? ನೋಡಿದೀವಿ. ಪ್ರೈಸ್ ಅಲ್ಲ. ಹಾಗಾದ್ರೆ ನಾವು ಬೇಸಿಕ್ ಲೆವೆಲ್ ಅಲ್ಲಿ ನಾವು ಈಗ ಸೋತಿದೀವ ಗೆದ್ದಿದೀವ? ಕ್ರೈಸ್ತರಾದ ನಾವು ಸೋತಿದ್ದೀವಿ. ಹಾಗಾದ್ರೆ ನಮ್ಗೆ ಇವಾಗಲೇ ಗೊತ್ತಾಗ್ತಾ ಇದೆ ಅಲ್ವಾ? ನಮ್ಗೆ ಇವಾಗಲೇ ಗೊತ್ತಾಗ್ತಾ ಇದೆ ನಮಗೆ ನ್ಯಾಯ ತೀರ್ಪು ಗೆಲ್ಲಕ್ ಆಗಲ್ಲ ಅಂತ. ಗೊತ್ತಾಗ್ತಾ ಇಲ್ವಾ? ಅದಕ್ಕೆ ಹೇಳೋದು ಯೇಸು ಸ್ವಾಮಿ ಏನಂತ ಹೇಳಿದ್ರು? ಪ್ರಲಾಪನೆ ಪುಸ್ತಕ 3ನೇ ಅಧ್ಯಾಯಕ್ಕೆ ಹೋಗೋಣ. ಪ್ರಲಾಪನೆ ಪುಸ್ತಕ 3ನೇ ಅಧ್ಯಾಯ ವಾಕ್ಯ 40 ಓದೋಣ. 40 ಓದಿ. ಪ್ರೈಸ್ ದಿ ಲಾರ್ಡ್. 3:40. ಪ್ರಲಾಪ 3:40. ಬೇಗ ಓದ್ಬೇಕು. ಯಾರಾದ್ರೂ ಬೇಗ ಓದಿ. ಪ್ರೈಸ್ ದಿ ಲಾರ್ಡ್. ನಮ್ಮ ನಡತೆಯನ್ನು ಪರೀಕ್ಷಿಸಿ ಪರಿಶೋಧಿಸೋಣ, ಸರ್ವೇಶ್ವರನ ಕಡೆಗೆ ತಿರುಗಿಕೊಳ್ಳೋಣ. ನಮ್ಮ ನಡತೆಯನ್ನ ನಾವೇ ಪರಿಶೋಧಿಸಿಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ನಮ್ಮ ನಡತೆಯನ್ನು ನಾವೇ ಪರಿಶೋಧಿಸಿಕೊಳ್ಬೇಕು. ಬೇಸಿಕ್ ಲೆವೆಲ್ ನಾವಿದ್ದೀವ? ಇದು ತುಂಬಾ ಮುಖ್ಯ. ಬೇಸಿಕ್ ಲೆವೆಲ್ ಅಲ್ಲಿ ನಾವಿದ್ದೀವ? ಪ್ರೈಸ್ ದಿ ಲಾರ್ಡ್. ಬೇಸಿಕ್ ಲೆವೆಲ್ ಅಲ್ಲಿ ನಾವಿದ್ದೀವಾ ಇಲ್ವಾ ಅನ್ನೋದನ್ನ ನಾವೇನ್ ಮಾಡ್ಬೇಕು? ಪರೀಕ್ಷೆ ಮಾಡ್ಕೊಳ್ತಾ ಇರ್ಬೇಕು. ಗಲಾತ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ. ಗಲಾತ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 3ರಿಂದ 5 ತನಕ ಓದೋಣ. 3ರಿಂದ 5. ಅಲ್ಪನು ತಾನು ಶ್ರೇಷ್ಠನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ವಂಚಿಸಿಕೊಳ್ಳುತ್ತಾನೆ. ಅಷ್ಟೇ, ಪ್ರತಿಯೊಬ್ಬನು ತನ್ನ ನಡತೆಯನ್ನು ತನ್ನಷ್ಟಕ್ಕೆ ತಾನೇ ಪರಿಶೋಧಿಸಿಕೊಳ್ಳಲಿ. ತನ್ನ ನಡತೆ ಒಳಿತಾಗಿದ್ದರೆ ಹೆಮ್ಮೆ ಪಡಲಿ, ಆದರೆ ಇತರರೊಂದಿಗೆ ಹೋಲಿಸಿ ಹೆಮ್ಮೆ ಪಡಬೇಕಾಗಿಲ್ಲ. ಪ್ರತಿಯೊಬ್ಬನು ತನ್ನ ಹೊರೆಯನ್ನು ತಾನೇ ಒತ್ತುಕೊಳ್ಳಬೇಕು. ಇಲ್ಲಿ ಏನ್ ಹೇಳ್ತಾರೆ? ಈಗ ನಾವೇನ್ ಹೇಳ್ತಾ ಇದೀವಿ? ಯಾರಿಗಾದ್ರೂ ಒಂದು ವರ್ಷಕ್ಕೆ ಎಲ್ಲಾದ್ರೂ ಒಂದು ಕಡೆ ಯಾರೋ ಒಬ್ರು ಬಂದ್ರು, ವರ್ಷಕ್ಕೆ ಒಮ್ಮೆ ಯಾರೋ ಒಬ್ರಿಗೆ ನಾವು ಒಂದು ಸ್ವಲ್ಪ ಊಟ ಕೊಟ್ಟು ನಾವೇನ್ ಮಾಡ್ತೀವಿ? ಒಂದು ವರ್ಷ ಫುಲ್ ನಾವು ಅದನ್ನೇ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀವಿ, ಮಾಡಲ್ವಾ? ಅವ್ರು ಬಂದ್ರು, ಯಾರೋ ಬಂದ್ರು, ಅವಾಗ ತಾನೇ ಅನ್ನ ಮಾಡಿದ್ದೆ, ಅವಾಗ ತಾನೇ ಕುಕ್ಕರಲ್ಲಿ ರೈಸ್ ಇಳಿಸ್ದೆ, ಅವಾಗ ತಾನೇ ಕೊಟ್ಟೆ. ಒಂದು ವರ್ಷ ಮಾರ್ಕೆಟಿಂಗ್ ಮಾಡ್ತೀವಿ, ಮಾಡಲ್ವಾ? ಪ್ರೈಸ್ ಅಲ್ಲ. ಆದ್ರೆ ನಾವು ಮಾತ್ರ ದೇವ್ರ ಹತ್ರ ಕೇಳೋದು ಪ್ರತಿದಿನ ಬಿಸಿನೇ ಬೇಕು ಅಲ್ವಾ? ಬಿಸಿನೇ ಬೇಕು. ಅದಕ್ಕೋಸ್ಕರ ಹೇಳ್ತಾರೆ, ಪ್ರತಿಯೊಬ್ಬನು ತನ್ನ ನಡತೆಯನ್ನ ತನ್ನಷ್ಟಕ್ಕೆ ಪರಿಶೋಧಿಸಿಕೊಳ್ಳಲು ನಾನು ಮಾಡ್ತಾ ಇರೋದು ಸರಿ ಇದೆಯಾ? ಬೇಸಿಕ್ ಲೆವೆಲ್ ಅಲ್ಲಿ ದೇವ್ರ ಲೆಕ್ಕ ಕೇಳ್ತಾ ಇದ್ದಾರೆ. ಆ ಬೇಸಿಕ್ ಲೆವೆಲ್ ಅಲ್ಲಿ ಇರುವಂತಹ ಗ್ರೌಂಡ್ ಲೆವೆಲ್ ಅಲ್ಲಿ ನೆಲಮಟ್ಟದಲ್ಲಿರುವಂತಹ ಆ ಒಂದು ನ್ಯಾಯ ತೀರ್ಪನ್ನ ಗೆಲ್ಲಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ವಲ್ಲ? ಈಗ ಏನ್ ಮಾಡ್ಬೇಕು? ಈಗ ನಾನು ಮಾಡಿಲ್ಲ ಅಂತ ಗೊತ್ತಾದ ಮೇಲೆ ಏನ್ ಮಾಡ್ಬೇಕು? ಸರಿಪಡಿಸ್ಕೊಳ್ಬೇಕು. ಹೌದು, ಅದೇ ವಾಕ್ಯ ಹೇಳ್ತಿರೋದು. ನಡತೆಯನ್ನ ಪರಿಶೋಧಿಸಿಕೊಂಡು ಅವನು ನಡತೆಯನ್ನ ಏನ್ ಮಾಡ್ಲಿ? ಸರಿಪಡಿಸಿಕೊಳ್ಳಲಿ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಸರಿಪಡಿಸ್ಕೊಳ್ಬೇಕು. ಹಾಗೆ ಇರೋದಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಆ ಬಲಗಡೆ ಇರುವಂತ ವ್ಯಕ್ತಿಗಳನ್ನ ಈಗ ಪ್ರಭು ಯೇಸು ಕ್ರಿಸ್ತರು ಬರಬೇಕಾದ್ರೆ ಜನರನ್ನ ಏನ್ ಮಾಡ್ತಾರೆ? ಬೇರ್ಪಡಿಸ್ತಾರೆ ಅನ್ನೋದನ್ನ ನಾವು ಇಲ್ಲಿ ವಾಕ್ಯದಲ್ಲಿ ಓದಿದೀವಿ. ಪ್ರೈಸ್ ದಿ ಲಾರ್ಡ್. ನಂತರ ಅವ್ರೇನ್ ಹೇಳ್ತಾರೆ? ನಿಮಗಾಗಿ ಸಿದ್ಧ ಮಾಡಿರುವ ಸಾಮ್ರಾಜ್ಯವನ್ನ ಸ್ವಾಸ್ಥವಾಗಿ ಪಡೆಯಿರಿ. ಏಕೆಂದರೆ ನೀವು ಇದೆಲ್ಲ ಮಾಡಿದ್ದೀರಾ. ಏನು? ಆಹಾರ ಕೊಟ್ಟಿದ್ದೀರಾ, ಕುಡಿಲಿಕ್ಕೆ ನೀರು ಕೊಟ್ಟಿದ್ದೀರಾ, ಅಪರಿಚಿತನಾಗಿದ್ದಾಗ ನನಗೆ ಆಶ್ರಯ ಕೊಟ್ಟಿದ್ದೀರಾ, ಬಟ್ಟೆ ಬರೆ ಇಲ್ಲದೆ ಇದ್ದೆ, ನೀವು ಬಟ್ಟೆ ಬರೆ ಕೊಟ್ಟಿದ್ದೀರಾ. ನಂತರ ರೋಗಿ ಆಗಿದ್ದೆ, ಬಂದಿ ಆಗಿದ್ದೆ, ಎಲ್ಲ ಕಡೆ ಬಂದು ನೀವು ಸ್ಪಂದಿಸಿದ್ದೀರಾ.
ಮತ್ತೆ ಮಾನಸಿಕವಾಗಿ ಶಾರೀರಿಕವಾಗಿ ನನ್ನನ್ನು ಬಲಗೊಳಿಸಿದ್ದೀರಾ. ಸೊ ಹಾಗಾಗಿ ನೀವು ಅದನ್ನೆಲ್ಲ ಯಾರ್ಯಾರಿಗೆ ಕೊಟ್ಟರೋ, ಲೋಕದಲ್ಲಿರುವಂತಹ ಯಾರ್ಯಾರಿಗೆ ಕೊಟ್ಟರೋ, ಯಾವ್ಯಾವ ಸನ್ನಿವೇಶದಲ್ಲಿ ಕೊಟ್ಟರೋ, ಯಾವ್ಯಾವ ಸಂದರ್ಭದಲ್ಲಿ ಕೊಟ್ಟರೋ, ಅದೆಲ್ಲವನ್ನು ನೀವು ಅವರು ಕೊಡಲಿಲ್ಲ, ಬದಲಾಗಿ ನೀವು ಯಾರು ಕೊಟ್ರಿ? ನನಗೆ ಕೊಟ್ಟಿದ್ದು. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. 40ನೇ ವಾಕ್ಯ ಓದ್ ನೋಡಿ. 40ನೇ ವಾಕ್ಯ. ಆಗ ಅರಸನು, ಪ್ರೈಸ್ ದಿ ಲಾರ್ಡ್, ಬೇಗ ಓದಿ. ಇದೆಯಾ? ವಾಕ್ಯ ಇದೆಯಾ? ಕೇಳಿಸ್ತಾ ಇದೀನ ಮಾತಾಡ್ತಿರೋದು? ಓಕೆ, ಹಾಗಾದ್ರೆ ನಾನೇ ಓದ್ತೀನಿ, ವಾಕ್ಯ ನಾನೇ ಓದ್ತೀನಿ. ಓಕೆ. ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸೋದರರಲ್ಲಿ ಒಬ್ಬನಿಗೆ ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೆ ಮಾಡಿದಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎನ್ನುವರು. ಪ್ರೈಸ್ ದಿ ಲಾರ್ಡ್. ಯೇಸು ಹೇಳ್ತಾರೆ, ನೀನು ಯಾರ್ಯಾರಿಗೆ ಎಲ್ಲೆಲ್ಲಿ ಏನು ಕೊಟ್ಟೋ, ಒಳ್ಳೇದು ಕೊಟ್ಟರು ಸರಿನೇ, ಕೆಟ್ಟದ್ದು ಕೊಟ್ಟರು ಸರಿನೇ. ಯಾರು ಕೊಟ್ಟಂಗೆ? ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು. ಈಗ ಒಬ್ಬ ರೋಗಿ ಅಲ್ಲಿ ನರಳುತ್ತಾ ಇದ್ದಾನೆ. ನಿಮ್ಮ ಹತ್ರ ಸ್ವಲ್ಪ ಹಣ ಇದೆ, ಇಲ್ಲ ಅಂತಲ್ಲ, ಅದು ಇದೆ. ಓಕೆ, ಯಾವುದೋ ಒಂದು ಹಣ ಇಟ್ಟಿದ್ದೀರಾ. ಆ ರೋಗಿ ಈ ಒಂದು ಮಾತ್ರೆ ಕೊಡಿಸಿದ್ರೆ ಅದು ಗುಣ ಆಗುತ್ತೆ. ಆದರೂ ನಾವೇನು ಮಾಡಲ್ಲ, ಕೊಡಿಸೋದಿಲ್ಲ. ಅದನ್ನು ಶೇಖರಣೆ ಮಾಡಿ ಇಡೋಣ, ಬರೋ ವರ್ಷಕ್ಕಾಗುತ್ತೆ, ಆಚೆ ವರ್ಷಕ್ಕಾಗುತ್ತೆ. ಮುಂದಾಲೋಚನೆ ನಮಗೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗುತ್ತೆ, ಅದು ಕಟ್ಟಕ್ಕಾಗುತ್ತೆ, ಇದು ನೋಡಿ. ನಮ್ಮನ್ನು ಉಂಟು ಮಾಡಿದ ದೇವರ ಮೇಲಿನ ನಮಗೆ ಭರವಸೆ ಇಲ್ಲ. ದೇವರಿಗೆ ಕೊಡಬೇಕಾದ ನೀನೇನ್ ಮಾಡಬೇಕು? ದೇವರಿಗೆ ಕೊಟ್ಟು ಬಿಡಬೇಕು. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಕೊರತೆಯಲ್ಲಿಡುವಂತ ದೇವರಲ್ಲ, ನಿಮ್ಮನ್ನು ಎಂದಿಗೂ ಕೊರತೆಯಲ್ಲಿ ಇಡುವ ದೇವರಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಯಾವಾಗ ನಾವು ಕೊಡ್ತೀವೋ, ವಾಕ್ಯ ಹೇಳೋ ಪ್ರಕಾರ ಯಾರು ಕೊಟ್ಟಂಗೆ? ಪ್ರಭು ಯೇಸು. ಓಕೆ, ಕೊಡದೆ ಹೋದ್ರೆ ನಿಮ್ ಕಣ್ಮುಂದೆ ಕಂಡು ಕಾಣದೆ ನೀವು ಹೋದ್ರೆ ಅದು ಕೂಡ ನಾವು ಶಾಪಗ್ರಸ್ತರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಈಗ ಬೇಸಿಕ್ ಲೆವೆಲ್ ಅಲ್ಲಿ ಈ ಒಂದು ನ್ಯಾಯ ತೀರ್ಪನ್ನ ಕೇಳುವಾಗ ಇದನ್ನು ಗೆಲ್ಲುವಂತಹ ಯೋಗ್ಯತೆ ಇಲ್ದೇದ ಮೇಲೆ ಅವನು ಕ್ರೈಸ್ತನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕ್ರೈಸ್ತರು ಅಂತ ಹೇಳಿದ್ರೆ ತಿನ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು, ಜೀವನನ ಎಂಜಾಯ್ ಮಾಡಿಕೊಂಡು, ದೇವರನ್ನ ದೂಷಿಸ್ಕೊಂಡು, ದೇವರನ್ನ ಹೀಯಾಳಿಸ್ಕೊಂಡು, ದೇವರನ್ನ ಅವಮಾನ ಪಡಿಸ್ಕೊಂಡು, ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸುವುದಕ್ಕಾಗಿ ದೇವರು ಆರಿಸ್ಕೊಂಡಿದ್ದಲ್ಲ. ನೀವು ಎಷ್ಟೇ ಸುಂದರವಾದ ಬಲಿಪೂಜೆ ಇಟ್ಟರು, ಎಷ್ಟೇ ಅಂದವಾದ ಅತಿ ದೊಡ್ಡದಾದ ದೇವಾಲಯ ಕಟ್ಟಿದ್ರು, ದೇವರಿಗೆ ಅಪಮಾನ ಏನಾದರೂ ಮಾಡಿದ್ದೇ ಆದರೆ ನೀವು ಮಾಡಿದ್ದೆಲ್ಲ ವ್ಯರ್ಥ. ಪ್ರೈಸ್ ದಿ ಲಾರ್ಡ್. ಯಾಜಕರಿಗೆ ಅವರಿಗೆ ಆದ ವಿಶೇಷವಾದ ನ್ಯಾಯ ತೀರ್ಪಿರುತ್ತೆ. ಅದಾದ ಮೇಲೆ ಬೋಧಕರಿಗೆ ಅವರಿಗೆ ಆದ ವಿಶೇಷ ನ್ಯಾಯ ತೀರ್ಪಿರುತ್ತೆ. ಯಾಕೊಬ್ಬ ಬರೀತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೊಬ್ಬ ಏನಂತ ಬರೆದ್ರು? ಯಾಕೊಬ್ಬ ಬರೀತಾರೆ, ನೀವು ಏನಾಗ್ಬೇಡಿ, ಬೋಧಕರಾಗ್ಲಿಕ್ಕೆ ಹೆಚ್ಚಿಸ್ಬೇಡಿ. ವಾಕ್ಯ ನೋಡಿ, ಯಾಕೊಬ್ಬನ ಪತ್ರ 3ನೇ ಅಧ್ಯಾಯ ವಾಕ್ಯ 1 ಓದಿ. 3:1. ಸಹೋದರರೇ, ಎಲ್ಲರೂ ಬೋಧಕರಾಗಲು ಆತರ ಪಡಬೇಡಿ. ಬೋಧಕರಾದ ನಾವು ಇತರರಿಗಿಂತಲೂ ತೀವ್ರವಾದ ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತೇವೆ. ಇಂಚಿಂಚು ದೇವ್ರ ಲೆಕ್ಕ ಕೇಳ್ತಾರೆ. ಯಾರಿಗೆ? ಬೋಧಕರಿಗೆ, ಎಲ್ಲರಿಗೂ. ದೇವರ ಜವಾಬ್ದಾರಿ ಯಾರು ಕೊಟ್ಟಿದಾರೋ ಅವರೆಲ್ಲರಿಗೂ ದೇವರು ಇಂಚು ಕೂಡ, ಅಲ್ಲಿ ವಾಕ್ಯ ಹೇಳ್ತದೆ,
ತೀವ್ರ ತೀವ್ರ ಅಂದ್ರೆ ಏನು? ಕಠಿಣ ಅಲ್ವಾ? ಕಠಿಣವಾಗಿ ಹಾ, ಇದೆಯಾ ಕಠಿಣ? ಇದೆ brother. ಕಠಿಣವಾಗಿ ಅವ್ರು ಏನ್ ಮಾಡ್ತಾರೆ? ನ್ಯಾಯ ತೀರ್ಪಿಗೆ ಗುರಿ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಇದಕ್ಕೋಸ್ಕರ ಅದು ಬೇರೆಯವ್ರನ್ನ ನಾವೇನ್ ಮಾಡಬಾರ್ದಂತೆ. ವಾಕ್ಯ ಹೇಳುತ್ತೆ, ಗಲಾತ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯದಲ್ಲಿ ನಾವು ಈಗ ತಾನೇ ಓದ್ದೋ. ಗಲಾತ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 3, 3 4, 5 ನಾವು ನೋಡಿದೋ. ನೋಡಿ ವಾಕ್ಯ ಏನು ಹೇಳುತ್ತೆ ನೋಡಿ. ವಾಕ್ಯ ಏನು ಹೇಳುತ್ತೆ? ಯಾವ ವಾಕ್ಯ? ಅಲ್ಪನು 4ನೇದು ಓದಿ. ಅಲ್ಪನು ತಾನು ಶ್ರೇಷ್ಠನೆಂದು 4ನೇದು ಅಲ್ಪನು ತಾನು ಶ್ರೇಷ್ಠನೆಂದು ಪ್ರತಿಯೊಬ್ಬನು ತನ್ನಷ್ಟಕ್ಕೆ ತಾನೇ ಪರಿಶೋಧಿಸಿಕೊಳ್ಳಲಿ. ತನ್ನ ನಡತೆ ಉಳಿತಾದರೆ ಹೆಮ್ಮೆ ಪಡಲಿ, ಆದರೆ ಇತರರೊಂದಿಗೆ ಹೋಲಿಸಿ ಅಲ್ಲ. ಕೆಲವು ಜನ ಹೇಳ್ತಾರೆ, ನೋಡಿದ್ದೀರಾ? ಅಯ್ಯೋ ಫಾದರ್ಸ್ಗಳೇ ಹಾಕೊಂಡ್ಬರ್ತಾರೆ, ಅಯ್ಯೋ ಸಿಸ್ಟರ್ಸ್ಗಳೇ ಹಾಕೊಂಡ್ಬರ್ತಾರೆ, ಅಯ್ಯೋ ಬಿಷಪೇ ಹಾಕೊಂಡು ಬಂದಿದ್ದಾರೆ, ನಾವೇನು ಹಾಕೊಂಡು ಹೋಗೋದು ತಪ್ಪೇನಿದೆ ಹೇಳಲ್ವಾ? ಹೇಳ್ತಾರೆ. ವಾಕ್ಯ ಏನ್ ಹೇಳ್ತದೆ? ಇತರರೊಂದಿಗೆ ನೀನು ಹೋಲಿಸ್ಕೊಳ್ಬೇಡ, ಇತರರೊಂದಿಗೆ ನೀವು ಹೋಲಿಸ್ಕೊಳ್ಬೇಡ. ಪ್ರೈಸ್ ದಿ ಲಾರ್ಡ್. ಕೆಳಮಟ್ಟದ ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ದೇವರು ನ್ಯಾಯ ತೀರ್ಪನ್ನ ಕೇಳಬೇಕಾದ್ರೆ ನೋಡಿ, ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ, ಅಯ್ಯೋಯ್ಯೋ ಇಷ್ಟು ದಿನ ನಾವು ಮಾಡೇ ಇಲ್ವೇ, ಇಷ್ಟು ದಿನ ನಾವು ದುಡ್ದಿದ್ದೆಲ್ಲ ಏನ್ ಮಾಡೋದು? ಎಲ್ಲ ನಮ್ಮ ಮಕ್ಕಳಿಗೆ ಇಟ್ಟು ಅಲ್ವಾ, ನಮ್ಮ ಕುಟುಂಬಕ್ಕೆ ಇಟ್ಟು. ಕರೆಕ್ಟಾ? ಹೌದಾ? ಪ್ರೈಸ್ ದಿ ಲಾರ್ಡ್. ನಮ್ಮ ಕುಟುಂಬಕ್ಕೋಸ್ಕರನೇ ಇಟ್ಟು, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಇಟ್ಟು, ನಮ್ಮ ಮಕ್ಕಳ ಒಂದು ಒಳ್ಳೆಯ ಏನು ಆಕ್ಟಿವಿಟೀಸ್ಗೋಸ್ಕರ ಇಟ್ಟು, ಮಕ್ಕಳು 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 ಭವಿಷ್ಯ ಭವಿಷ್ಯ ಭವಿಷ್ಯ. ಇವತ್ತು ನೋಡಿ, ನಿಮ್ಮ ಮಕ್ಕಳು ನಿಮ್ಮ ಮಾತೆ ಕೇಳ್ತಾ ಇಲ್ಲ. ನಿಮ್ಮ ಮಕ್ಕಳು, ನೀವು ಬೆಳೆಸಿದ ಮಕ್ಕಳು, ನೀವು ಪ್ಲಾನ್ ಮಾಡಿ ದೇವರಿಗೆ ಕೊಡಬೇಕಾದ ಎಲ್ಲವನ್ನ ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ಕೊಟ್ಟಿದ್ದೀರಾ. ಆದರೂ ಕೂಡ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ. ನಿಮ್ಮ ಮಕ್ಕಳು ಆಶೀರ್ವಾದವಾಗಿ ಇಲ್ಲ. ನಿಮ್ಮ ಮಕ್ಕಳು ಒಂದು ಪ್ರಾರ್ಥನೆಗೆ ಹೋಗೋದಿಲ್ಲ, ಬೈಬಲ್ ವಾಕ್ಯಗಳ ಬಗ್ಗೆ ಅರಿವಿಲ್ಲ, ದೇವಾಲಯನ ಗೌರವವಿಲ್ಲ, ಬಲಿಪೂಜೆಯನ್ನ ಗೌರವ ಇಲ್ಲ, ಪರಮಪ್ರಸಾದನ ಗೌರವವಿಲ್ಲ, ಪರಮಪ್ರಸಾದಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅನ್ನೋದು ನಂಬಿಕೆ ಇಲ್ಲ. ಹೌದಾ? ಇದೆಲ್ಲ ಆಶೀರ್ವಾದಗಳು ಇವೆಲ್ಲ. ಹೆಣ್ಣು ಮಕ್ಕಳಲ್ಲಿ ಮಾತೆ ಮರಿಯಮ್ಮನವರಂತೆ ದೀನತೆ ಇಲ್ಲ ಅಲ್ವಾ? ಮಾತೆ ಮರಿಯಮ್ಮನಂತೆ ವಿಧೇಯತೆ ಇಲ್ಲ. ಸಂತರುಗಳಾಗಿ ನಾವು ಜೀವಿಸ್ಲಿಕ್ಕೆ ಸಾಧ್ಯ ಆಗ್ತಲ್ಲ. ನೋಡಿ, ನಾವು ನಮ್ಮ ಪ್ಲಾನೇ ಬೇರೆ ಇತ್ತು. ನಮ್ಮ ಪ್ಲಾನ್ ಏನು? ಅಯ್ಯೋ ನಮ್ಮ ಮಕ್ಕಳಿಗೆ ಒಂದು 10 ರೂಪಾಯಿ ಇದ್ರೆ ನಮ್ಮ ಮಕ್ಕಳಿಗೆ ಏನಾದ್ರು ಮಾಡೋಣ, ನಮ್ಮ ಮಕ್ಕಳಿಗೆ ಏನಾದ್ರು ಮಾಡೋಣ ಅಲ್ವಾ? ಆಲೋಚನೆ ಅದೇ ತಾನೆ. ಮಾಡಿದೀವ? ಮಾಡಿಲ್ಲ? ಮಾಡಿದೀವಿ. ಈಗ ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾ ಇದ್ದಾರಾ? ಪ್ರೈಸ್ ದಿ ಲಾರ್ಡ್. ಕೇಳ್ತಾ ಇದ್ದಾರಾ? ಕೇಳ್ತಾ ಇಲ್ಲ. ಕೇಳಲ್ಲ. ಯಾಕೆ ಕೇಳಲ್ಲ? ನೋಡಿ, ವಾಕ್ಯ ಇದೆ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತೆ, ನರಮಾನವನು ದೇವರಿಗೆ ಮೋಸ ಮಾಡಬಹುದು. ನರಮಾನವನಿಗೆ ನೀವು ಮೋಸ ಮಾಡಬಹುದು. ಈಗ ನರಮಾನವ ದೇವರಿಗೆ ಮೋಸ ಮಾಡದ ಮೇಲೆ ಅವನು ಬಿತ್ತಿದ ಬೆಳೆಯನ್ನೇ ಅವನು ಕೊಯ್ತಾನೆ, ಕೊಯ್ಯಲ್ವಾ? ಮಾತಾಡಿ ಬಿತ್ತಿದ ಬೆಳೆ ಅವನೇ ಕೊಯ್ತಾನೆ. ಅವನು ಬಿತ್ತಿದ ಬೆಳೆಯಲ್ಲಿರುವಂತ ಫಲವನ್ನು ಕೂಡ ಅವನು ಅವನ ಕುಟುಂಬದವರೇ ತಿನ್ಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಯೋಚನೆ ಮಾಡಿ ನೋಡಿ, ದೇವರಿಗೆ ಇವನು ಮೋಸ ಮಾಡ್ತಾ ಇದ್ದಾನಂತ ಹೇಳಿದ್ರೆ ಅಲ್ವಾ? ಹೆಂಗಿರ್ಬೋದು ಯೋಚನೆ ಮಾಡಿ. ಹೇಗಿರ್ಬೋದು ಯೋಚನೆ ಮಾಡಿ. ಈ ದಿನಗಳಲ್ಲಿ ಬದುಕಿರ್ಬೇಕಾದ್ರೆ ನಾವು ಕೆಲವು ಜನ ಕಣ್ಣೀರಲ್ಲಿ ನರಕ ನೋಡ್ತಾ ಇದ್ದಾರೆ. ಕೆಲವು ಜನ ಏನ್ ಮಾಡ್ತಾ ಇದ್ದಾರೆ? ಕಣ್ಣೀರಲ್ಲೇ ನರಕ ಕಾಣ್ತಾ ಇದ್ದಾರೆ. ಹೌದಾ? ಕೆಲವು ಜನ ಮಕ್ಕಳು ತಂದೆ ತಾಯಿಗಳನ್ನ ಒಡೆದು ಕೂರಿಸ್ತಾ ಇದ್ದಾರೆ. ಕಾರಣ ಬೇಸಿಕ್ ಲೆವೆಲ್ ಅಲ್ಲಿರುವಂತ
ನ್ಯಾಯ ತೀರ್ಪಿದು. ಬೇಸಿಕ್ ಲೆವೆಲಲ್ಲಿ, ಅಂದ್ರೆ ನೆಲ ಮಾಳಿಗೆಯಲ್ಲಿ, ನೆಲ ಮಟ್ಟದಲ್ಲಿ ಕೇಳ್ತಾರಂಥದ್ದು. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನೀವೇನು ಬಿತ್ತುತ್ತೀರೋ ಅದನ್ನೇ ಕೊಯ್ತೀರಾ. ನೀವೇನು ಬಿತ್ತುತ್ತೀರೋ ಅದನ್ನೇ ಕೊಯ್ತೀರಾ. ಈಗ ನೋಡಿ, ಮೊನ್ನೆ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಏನು? ಕೇವಲ 3 ದಿನ ಪ್ರಭು ಯೇಸು ಕ್ರಿಸ್ತರು ಸಮಾಧಿ ಮಾಡಲ್ಪಟ್ಟು ಆ 3 ದಿನ ಶಿಷ್ಯರು ಪ್ರಭು ಯೇಸು ಕ್ರಿಸ್ತರು ಹೇಳಿದ ಮಾತನ್ನ ಕೇಳಿರ್ಲಿಲ್ಲ. ಯೇಸು ಏನ್ ಹೇಳಿದ್ರು? ನೀವು ಹೋಗಿರಿ, ಶುಭ ಸಂದೇಶ ಸಾರಿ. ಆ 3 ದಿನ ಹೇಳಿದ ಮಾತು ಕೇಳಲಿಲ್ಲ. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾದ್ರು ಅಂದಿದ ತಕ್ಷಣ ಇವರು ಸಂತೋಷ ಪಡಬೇಕಾಗಿತ್ತು. ಬದಲಾಗಿ ವಾಕ್ಯ ಹೇಳುತ್ತೆ, ಇವರು ಭಯಪಟ್ಟರು. ಈಗ ವರ್ಷ ನಾವು ದೇವರಿಗೆ, ದೇವಾಲಯಕ್ಕೆ, ಧರ್ಮಸಭೆಗೆ ಮೋಸ ಮಾಡ್ತಾ ಇದ್ದೀವಿ. ಈಗ ನಾವು ಹೆಂಗೆ ನ್ಯಾಯ ತೀರ್ಪನ್ನ ಗೆದ್ದು ಪರಲೋಕ ಸೇರ್ಲಿಕ್ಕೆ ಸಾಧ್ಯ? ಇವತ್ತಿಗೂ ಕೂಡ ನಾವು ಇಲ್ಲಿ ಕುಳಿತಿದ್ದೀವಿ, ಈಗ ಕ್ಲಾಸಲ್ಲಿ ಕುಳಿತಿದ್ದೀವಿ, ಆದರೂ ಕೂಡ ನಮಗೆ ಲೋಕದ ಆಲೋಚನೆನೇ ಅಲ್ವಾ? ಇವರು ಎಷ್ಟು ಗಂಟೆಗೆ ಬಿಡ್ತಾರಪ್ಪ, ಊಟ ಎಷ್ಟು ಗಂಟೆಗೆ ಮಾಡೋದು, ಸರಿ ಆಮೇಲೆ ಏನು ಅಡುಗೆ ಮಾಡೋದು. ಕೆಲವು ಜನ ಮ್ಯೂಟ್ ಮಾಡ್ಕೊಂಡು ಏನು ಮಾಡ್ತಾ ಇರ್ತಾರೆ, ಬೆಳೆ ಇದಾಗಿದ ತಕ್ಷಣ ನೀನು ಪಾತ್ರೆ ಬೆಳಗು, ನೀನು ಬೇಳೆಗಿಡು, ಅದು ಮಾಡು, ಇದು ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅಲ್ವಾ? ನಮ್ಮ ಆಲೋಚನೆ ಎಲ್ಲಿ ಹೋಗ್ತಾ ಇರುತ್ತೆ? ಪ್ರತಿ ಬಾರಿ ಲೋಕದ ಕಡೆ ಎಳಿತಾ ಇರುತ್ತೆ, ಲೋಕದ ಕಡೆ ಎಳಿತಾ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಸಡನ್ ಆಗಿ ಮರಣ ಬಂತು, ಸಡನ್ ಆಗಿ ಮರಣ ಆಯ್ತು. ಗೊತ್ತಿಲ್ಲ ಮರಣ ಯಾವಾಗ, ಯಾರಿಗೆ ಯಾವಾಗ ಆಗುತ್ತದೆ ಗೊತ್ತಿಲ್ಲ. ಸಡನ್ ಆಗಿ ಆಯ್ತು, ತಕ್ಷಣವೇ ಆಯ್ತು. ಕ್ಲಾಸಲ್ಲಿ ಕುಳಿತುಕೊಂಡಿದ್ದ ತಕ್ಷಣ ಆಯ್ತು ಅಂತ ತಿಳ್ಕೊಳ್ಳೋಣ. ಅವಾಗ ಏನು ನಾವು ಲೆಕ್ಕ ಕೊಡ್ಲಿಕ್ಕೆ ಸಾಧ್ಯ? ಏನ್ ಲೆಕ್ಕ ಕೊಡ್ಲಿಕ್ಕೆ ಸಾಧ್ಯ? ಯಾವುದು ಆಗಲ್ಲ. ಇವತ್ತಿಗೂ ಉಪದೇಶಕ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಾರೆ, ಮನುಷ್ಯ ನಾಶ ಆಗ್ತಿರೋದು ಪರರ ಮೇಲೆ ಇರುವ ಮತ್ಸರ. ಅವನು ಬದುಕ್ತಾ ಇದ್ದಾನೆ, ನಾವು ಬದುಕಬೇಕು. ಅವನು ಹಂಗ ಮಾಡ್ತಾ ಇದ್ದಾನೆ, ನಾವು ಹಿಂಗ್ ಮಾಡಬೇಕು, ಹಂಗ ಮಾಡಬೇಕು ಅಂತ ಹೇಳಿ ಆ ಒಂದು ಮತ್ಸರದ ಜೀವನ ಏನಾಗ್ತದೆ ಈಗ? ವಿನಾಶದ ಕಡೆ ಕರ್ಕೊಂಡು ಹೋಗ್ತದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಈಗ ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 31ರಿಂದ 40 ತನಕ ಇರುವಂತ ವಾಕ್ಯಗಳಲ್ಲಿ ದೇವರು ಕೇಳುವ, ಪ್ರಭು ಯೇಸು ಕ್ರಿಸ್ತರು ನ್ಯಾಯ ತೀರ್ಪಿನ ದಿನ ಕೇಳುವ ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲಿ ಇದೆಯಾ? ಇಲ್ಲ ಬ್ರದರ್, ಎಂದಿಗಿಲ್ಲ ಬ್ರದರ್, ಇರಲ್ಲ ಬ್ರದರ್. ಮತ್ತೆ ಹಾಗಾದ್ರೆ ನಾವು ನರಕದ ಪಾಲು ಅಲ್ವಾ? ನರಕದ ಮಾರ್ಗದಲ್ಲಿ ನಾವಿದ್ದೀವಲ್ವಾ? ಹೌದು. ಹಾಗಾದ್ರೆ ಇದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನಡತೆಯನ್ನು ಪರಿಶೋಧಿಸ್ಕೊಂಡು ಕರೆಕ್ಟ್ ಆಗಿ ವಾಕ್ಯ ಹೇಳುತ್ತೆ ನೋಡಿ. ಪ್ರಲಾಪ ಗ್ರಂಥ 3ನೇ ಅಧ್ಯಾಯ 40ನೇ ವಾಕ್ಯ ಹೇಳುತ್ತೆ, ನಮ್ಮ ನಡತೆಯನ್ನು ಪರಿಶೋಧಿಸಿಕೊಂಡು ನಂತರ ಏನ್ ಮಾಡ್ಬೇಕಂತೆ? ದೇವರ ಕಡೆ ತಿರುಗಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಅವ್ರು ಏನ್ ಹೇಳಿದಾರೋ, ಅವ್ರು ಏನ್ ತಿಳಿಸಿದಾರೋ ಅದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ನಮಗೆ ಇಲ್ಲಿಯ ತನಕ ನೋಡಿ, ನಮ್ಮನ್ನ ಇಲ್ಲಿಯ ತನಕ ಸೃಷ್ಟಿ ಮಾಡಿದ ದೇವರು ಇಲ್ಲಿಯ ತನಕ ನಮಗೆ ಯಾವುದೇ ರೀತಿಯಲ್ಲಿ ಆಹಾರದ ವಿಷಯದಲ್ಲಿರ್ಬೋದು, ಬೇರೆ ವಿಷಯದಲ್ಲಿರ್ಬೋದು ನಮಗೆ ಕೊರತೆಯನ್ನ ಇಟ್ಟಿದಾರಾ? ಕೊರತೆ ಇಟ್ಟಿಲ್ಲ ಅಂತ ಹೇಳಿದ್ಮೇಲೆ ನಿಮ್ಮ ಮಕ್ಕಳಿಗೂ ಅವ್ರು ಏನ್ ಮಾಡಲ್ಲ? ಕೊರತೆ ಇಡಲ್ಲ. ಮತ್ತೆ ಯಾಕೆ ನೀನು ಆಸ್ತಿ ಮಾಡಿಡ್ತಾ ಇದೀಯಾ? ಯಾಕೆ ನಿನ್ನ ದೇವರ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಪ್ರೈಸ್ ದಿ ಲಾರ್ಡ್. ನಂಬಿಕೆ ಇದ್ದ ಮೇಲೆ ಏನಕ್ಕೆ ನೀವು ನಿಮ್ಮ ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಸ್ವಲ್ಪ ಶೇಖರಣೆ ಮಾಡಿ ಇಡಬೇಕು, ಇಲ್ಲ ಅಂತಲ್ಲ. ಬಟ್ ಹಂಗಂತೇಳಿ ದೇವರಿಗೆ ಮೋಸ ಮಾಡಿ ಕೊಡುವ ಕಾಣಿಕೆಯಲ್ಲಿ ಇವತ್ತು ದೇವಾಲಯಗಳಲ್ಲಿ, ಧರ್ಮಸಭೆಯ ದೇವಾಲಯಗಳಲ್ಲಿ ಕೊರತೆ ಯಾಕೆ ಬರ್ತಾ ಇದೆ ನೋಡಿ? ನಾವೆಲ್ಲ 20,000 30,000 ದುಡಿತಾ ಇದೀವಿ ಅಲ್ವಾ? ದುಡಿತಾ ಇದೀವಿ. 24 ಗಂಟೆ ನಾವು ಜೀವಿಸ್ತಾ ಇಲ್ವಾ?
ಆದರೂ ಕೂಡ ದೇವರಿಗೆ ಕೊಡಬೇಕಾದ ದಶಮಾಂಶವನ್ನ ಆ ದಿನಗಳಲ್ಲಿ 24 ಗಂಟೆಗಳಲ್ಲಿ ದಶಮಾಂಶ ಕೊಡಬೇಕು. ನಂತರ ಕೊನೆಯ ದಿನದಲ್ಲಿ ಅಂದ್ರೆ ನಮಗೆ ದೇವರು ನೀಡಿದ ಆ ಒಂದು ಹಣ ಸಂಬಳದಲ್ಲಿ ಕೊರತೆ ಇದ್ರೆ, ದೇವಾಲಯದಲ್ಲಿ ಕೊರತೆ ಇದ್ರೆ ನಾವು ಕಾಣಿಕೆಯಾಗಿ ದಶಮಾಂಶವಾಗಿ ನಾವು ಅದನ್ನ ಕೊಡಬೇಕು. ಆದ್ರೆ ಕೆಲವು ಬೋಧಕರು ಏನ್ ಮಾಡಿದ್ರು, ನೀವು ಕೊಡಕ್ ಹೋಗ್ಬಿಡಿ, ನೀವ್ ಯಾಕೆ ಕೊಡ್ತೀರಾ? ಪ್ರೈಸ್ ದಿ ಲಾರ್ಡ್ ಹೇಳಿದ್ರ? ಹೇಳ್ತಾರೆ, ಯಾಕೆ ಕೊಡಕ್ ಹೋಗ್ತೀರಾ? ಏನು ಕೊಡಕ್ ಹೋಗ್ತೀರಾ? ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ನೀವು ಕೊರತೆ ಕಂಡಾಗ, ನಿಮ್ಮ ದೇವಾಲಯದಲ್ಲಿ ಕೊರತೆ ಕಂಡಾಗ ಅದನ್ನ ನೀಗಿಸುವವರು ಯಾರು? ನಾವೇ. ಅದು ನಮ್ಮ ಮನೆ ತಾನೆ, ಅದು ನಮ್ಮ ಮನೆ ತಾನೆ. ನಮ್ಮ ಮನೆಯಲ್ಲಿ ಕೊರತೆ ಇಟ್ಕೊಂಡು ನಾವು ಬೇರೆಯವ್ರ ಮನೆಗೆ ಹೋಗಿ ಬುದ್ಧಿ ಹೇಳಕ್ಕಾಗುತ್ತಾ? ಪ್ರೈಸ್ ದಿ ಲಾರ್ಡ್. ಆಗಲ್ಲ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಹೇಳಿದ್ದು, ಶಿಷ್ಯರಿಗೆ ಆದೇಶ ಕೊಟ್ಟಿದ್ದೇನು, ನೀವು ಇಸ್ರೇಲ್ ಜನರ ಬಳಿಗೆ ಮಾತ್ರ ಹೋಗಿರಿ, ಮೊದಲು ಅವರಿಗೆ ಬುದ್ಧಿ ಕಲಿಸಿರಿ, ಅವರಿಗೆ ಸತ್ಯವನ್ನ ತಿಳಿಸಿಕೊಡಿರಿ, ನಂತರ ಅವರು ಮಾಡುವ. ನೋಡಿ, ಯಾವತ್ತೂ ಅಷ್ಟೇ ನಾವು ಮಾಡುವ ಆರಾಧನೆ, ನಾವು ಮಾಡುವ ಸೇವೆ, ನಾವು ನಡೆದುಕೊಳ್ಳುವ ರೀತಿ, ನಾವು ದೇವಾಲಯವನ್ನು ಗೌರವಿಸುವಂತ ವಿಧಾನ, ನಾವು ಯಾವ ರೀತಿ ದೇವರನ್ನ ಮಹಿಮೆ ಪಡಿಸ್ತೀವೋ ಅದೆಲ್ಲವನ್ನ ನೋಡಿ ಅವರು ತನ್ನಷ್ಟಕ್ಕೆ ತಾನೇ ಹುಡುಕಿಕೊಂಡು ಬಂದ್ರೆ ಶಾಶ್ವತವಾಗಿ ಉಳಿತಾರೆ, ಅವರು ಪ್ರಭುವನ್ನು ಅಂಗೀಕಾರ ಮಾಡ್ಕೊಳ್ತಾರೆ. ಇಲ್ಲ ಅಂತೇಳಿ ನೀವು ಬಲವಂತವಾಗಿ ಕರ್ಕೊಂಡು ಬಂದ್ರು ಕೂಡ ಅವರು ದೀಕ್ಷಾಸ್ಥಾನ ತಗೊಂಡ ಮೇಲೆ ಮತ್ತೆ ಅವ್ರು ಏನ್ ಮಾಡ್ತಾರೆ, ಹಳೆಯ ಜೀವನಕ್ಕೆ ಮತ್ತೆ ಮರಳುತ್ತಾರೆ. ಅಯ್ಯೋ, ಇಲ್ಲೇನು ಎಲ್ಲ ಏನ್ ಮಾಡ್ತಿದಾರೆ, ಇಲ್ಲೆಲ್ಲ ಅಸಹ್ಯ ಆಗಿದಪ್ಪ, ದೇವರಂದ್ರೆ ಭಯನೇ ಇಲ್ಲ ಇವ್ರಿಗೆ, ದೇವರಂದ್ರೆ ಇವ್ರಿಗೆ ಭಯನೇ ಇಲ್ಲ. ದೇವ್ರನ್ನ ನೋಡಿದ್ರೆ, ದೇವಾಲಯ ನೋಡಿದ್ರೆ ಪರಮಪ್ರಸಾದ ಇದ್ರೂ ಅವರು ಶೂ ಹಾಕೊಂಡು ಹೋಗ್ತಿದ್ದಾರೆ. ಪರಮಪ್ರಸಾದದಲ್ಲಿ ಜೀವಂತವಾಗಿರುವ ಆಡಾಡ್ತಾರೆ, ಏನು ಆಡಾಡ್ತಾರೆ, ಅಯ್ಯೋ ಪರಮಪ್ರಸಾದ ನೀನು ರೊಟ್ಟಿಯ ರೂಪದಲ್ಲಿ ಜೀವಂತವಾಗಿರುವೆ ಅಂತ ಆಡಾಡ್ತಾರೆ. ಮತ್ತೆ ನಂತರ ನೋಡ್ತಾರೆ, ಯಾವುದು ನಮ್ಮ ಯಾಜಕರು ಪಾದರಕ್ಷೆಗಳು ಹಾಕೊಂಡು ಅಲ್ಲೇ ಬಲಿಪೀಠದ ಮೇಲೆ ಬಲಿ ಪೂಜೆ ಇಡ್ತಾರೆ. ಏನಿದೆ ನಮ್ಗೇನು ಅರ್ಥನೇ ಆಗಲ್ಲ. ಬೇಡ ಬಿಡು, ನಾವು ದೇವರಿಗೆ ಗೌರವ ಕೊಡಬೇಕು, ಹಾಗಾಗಿ ನಾವು ಮತ್ತೆ ಹಿಂತಿರುಗಿ ಹೋಗೋಣ ಅಂತೇಳಿ ಅವರು ವಾಪಸ್ಸು ಹೋದ್ರೆ ಆ ಶಾಪ ಯಾರಿಗೆ ಬರುತ್ತೆ ಅಂತ ಗೊತ್ತಾ? ಅವ್ರು ಮಾಡುವ ಪ್ರತಿಯೊಂದು ಪಾಪದಲ್ಲೂ ಯಾರು ಪಾಲುಗಾರರಾಗ್ತಾರೆ? ಯಾರು ಕರ್ಕೊಂಡು ಬಂದು ದೀಕ್ಷಾಸ್ಥಾನ ಕೊಟ್ಟಿರ್ತಾರಲ್ಲ ಅವರು, ಯಾರು ಕರ್ಕೊಂಡು ಬಂದು ದೀಕ್ಷಾಸ್ಥಾನ ಕೊಟ್ಟಿರ್ತಾರಲ್ಲ ಅವರು ಪಾಲುಗಾರರಾಗ್ತಾರೆ ಅವ್ರು ಮಾಡಿದ ಪಾಪದಲ್ಲಿ. ಯೇಸು ಸ್ವಾಮಿ ಏನಂತ ಹೇಳಿದ್ರು ನಿಮಗೆ? ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ ಏನಂತ ಹೇಳಿದ್ರು? ಮೊದಲು ನೀವೇನ್ ಮಾಡ್ಬೇಕಂತೆ? ಸಕಲ ದೇಶದ ಜನರಿಗೆ ಮೊದಲು ಶಿಷ್ಯರನ್ನಾಗಿ ಮಾಡಿ. ಯಾರನ್ನ ಶಿಷ್ಯರನ್ನಾಗಿ ಮಾಡ್ಬೇಕು? ದೇವರು ಆರಿಸಿಕೊಂಡಂತ ಜನರನ್ನ ಶಿಷ್ಯರನ್ನಾಗಿ ಮಾಡ್ಬೇಕು. ಅವ್ರಿಗೆ ಹೇಳ್ಬೇಕು, ಇಲ್ಲಪ್ಪ ನೀನು ತಪ್ಪು ಮಾಡ್ತಾ ಇದೀಯಾ, ಆರಾಧನೆ ಹಿಂಗ್ ಮಾಡಬಾರ್ದು, ದೇವರಿಗೆ ಭಯಭಕ್ತಿಯಿಂದ ನಾವು ದೇವರನ್ನ ಆರಾಧಿಸ್ಬೇಕು, ಗೌರವಿಸ್ಬೇಕು, ದೇವರನ್ನ ಮಹಿಮೆ ಪಡಿಸ್ಬೇಕು, ನಾವು ಮಾಡ್ತಾರ ತಪ್ಪಿದೆ. ಹೌದಾ? ನಿಜನೇ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವೇನ್ ಮಾಡ್ತಾ ಇದೀವಿ? ಬೇರೆ ಜನಾಂಗವನ್ನ ಗಮನಿಸಿ ನೋಡಿದ್ರೆ ನಮ್ಮ ದೇವಾಲಯದಲ್ಲಿ ಅಸಭ್ಯ ವರ್ತನೆಗಳು, ಅಸಹ್ಯ ಕಾರ್ಯಗಳು ನಡೀತಾರದಲ್ಲಿ. ನಮ್ಮ ದೇವಾಲಯದಲ್ಲಿ ಮಕ್ಕಳು ಅರ್ಧ ಬರ್ಧ ಬಟ್ಟೆಗಳು ಹಾಕೊಂಡ್ಬರೋದು ಇಲ್ಲಿ. ನಮ್ಮ ದೇವಾಲಯದಲ್ಲಿ ಹೆಂಗಸರು ಅರ್ಧ ಬರ್ಧ ಬಟ್ಟೆಗಳು ಹಾಕೊಂಡು, ಅಂದ್ರೆ ಪಾಪಕ್ಕೆ ಪ್ರಚೋದಿಸುವಂತ ಬಟ್ಟೆಗಳನ್ನು ಹಾಕೊಂಡ್ಬರೋದು ಇಲ್ಲಿ ನಮ್ಮ ಚರ್ಚಲ್ಲಿ. ಪ್ರೈಸ್ ದಿ ಲಾರ್ಡ್. ಪರಮಪ್ರಸಾದ ತಗೊಳ್ಬೇಕಾದ್ರೆ, ಪ್ರಭುವನ್ನ ಅಂಗೀಕಾರ ಮಾಡ್ಕೊಳ್ಬೇಕಾದ್ರೆ ತಲೆ ಬಾಗಿಸಿ ಗೌರವ ಕೊಡದೆ ಪರಮಪ್ರಸಾದ ಅಂಗೀಕಾರ ಮಾಡಿಕೊಂಡು 1 ಕೊರಿಂಥಿ 11ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನುಡಿಯುವ ಹಾಗೆ ನ್ಯಾಯ ತೀರ್ಪನ್ನ ಬರ ಮಾಡ್ಕೊಳ್ತಾರದು ಯಾರು? ನಾವೇ ಬರ ಮಾಡ್ಕೊಳ್ತಾರದು. ಪ್ರೈಸ್ ದಿ ಲಾರ್ಡ್. 11ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಅಲ್ಲಿ ಸಂತ ಪೌಲರು ಬರೀತಾರೆ, ಯಾರಾದ್ರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ಭುಜಿಸಿದರೆ ಅಥವಾ ಪವಿತ್ರ ಪಾತ್ರೆಯಿಂದ ಪಾನ ಮಾಡಿದರೆ ಅವನು ಪ್ರಭುವಿನ ಶರೀರಕ್ಕೂ ರಕ್ತಕ್ಕೂ ದ್ರೋಹವೆಸಗುತ್ತಾನೆ. ಈಗ ದ್ರೋಹವೆಸಗದ ಮೇಲೆ ಪ್ರಭುವಿನ ಶರೀರಕ್ಕೂ ಪ್ರಭುವಿನ ರಕ್ತಕ್ಕೂ ನೀವು ಯಾರೇ ಆಗಿರಿ, ನೀವು ಪೋಪ್ ಆಗಿದ್ರು ಸರಿನೇ, ಬಿಷಪ್ ಆಗಿದ್ರು ಸರಿನೇ, ದೊಡ್ಡ ಬೋಧಕ ಆಗಿದ್ರು ಸರಿನೇ, ಅಥವಾ ಕೆಳಮಟ್ಟದ ವ್ಯಕ್ತಿ ಆಗಿದ್ರು ಸರಿನೇ, ಎಲ್ಲರಿಗೂ ಒಂದೇ ತೀರ್ಪು, ಒಂದೇ ಕಾನೂನು. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಒಂದೇ ಕಾನೂನು. ಇದರಲ್ಲೇನು ಬದಲಾವಣೆಗಳೇನು ಇಲ್ಲ. ನಾನು ಪೋಪ್ ಆಗಿದ್ದೀನಿ ಅಂತೇಳಿ
ಅವರು ಜೀವಂತವಾಗಿ ಶಾಶ್ವತವಾದ ಜೀವನ ಇರುತ್ತಾ? ಕಳೆದ ಬಾರಿ ನಮ್ಮ ಪೋಪ್ ಮರಣ ಹೊಂದಿದ್ರು, ಹೌದಾ? ಬ್ರದರ್. ಮರಣ ಹೊಂದಿದ್ರು. ಹೌದು. ಅವರು ಕೂಡ ನ್ಯಾಯ ತೀರ್ಪಿಗೆ ಗುರಿ ಆಗ್ಬೇಕು. ಗುರಿ ಆಗಲ್ಲ ಅಂತ ಇದೆಯಾ? ಇಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲ ಬ್ರದರ್. 2 ಪೇತ್ರದಲ್ಲಿ 2 ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಅಲ್ಲಿ ಪೇತ್ರ ಬರೀತಾರಲ್ಲಿ ಏನಂತ ಬರೀತಾರೆ? ಪಾಪ ಮಾಡಿದ ದೇವದೂತರನ್ನೇ ದೇವರು ದಂಡಿಸದೆ ಬಿಡಲಿಲ್ಲ, ಅವರನ್ನು ನರಕಕ್ಕೆ ದಬ್ಬಿದರು, ಅಂತಿಮ ತೀರ್ಪಿನ ದಿನವನ್ನು ಎದುರು ನೋಡುತ್ತಾ ಕಾದಿರುವಂತೆ ಕಾರುಗಳ ಕೂಪದಲ್ಲಿ ಕೂಡಿ ಹಾಕಿದರು. ನೋಡಿ, ದೇವದೂತರನ್ನೇ. ದೇವದೂತರು ಯಾರು? ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ. ಹಾಗೆ ನೋಡಿ, ಆ ಲಿಂಕ್ ತಗೊಳ್ತಾ ಹೋಗಿ ದೇವದೂತರು ಅಂದ್ರೆ ಯಾರು ನೋಡಿ. ಇಲ್ಲಿ ದೇವದೂತರು ಏನ್ ಮಾಡ್ತಾ ಇದ್ರು? ಸೆರಾಫಿ ದೇವದೂತರುಗಳು 6ನೇ ಅಧ್ಯಾಯ ವಾಕ್ಯ 1ರಲ್ಲಿ ಏನ್ ಮಾಡ್ತಾ ಇದಾರೆ? ಅವರು ಆರಾಧಿಸ್ತಾ ಇದ್ರು. ಯಾವ ತರ ಆರಾಧಿಸ್ತಾ ಇದ್ರು? ಬಹಳ ಭಯಭಕ್ತಿಯಿಂದ ಅಲ್ವಾ? ಕಾಲು ನೆಲಕ್ಕೆ ಸೋಕದಾಗಿ ರೆಕ್ಕೆ ಬಿಡ್ಕೊಳ್ತಾ ಗೌರವದಿಂದ ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಸರ್ವೇಶ್ವರ ಪರಿಶುದ್ಧರು ಅಂತ ದೇವರನ್ನ ಆರಾಧಿಸ್ತಾ ಇದ್ರು. ಯೋಚನೆ ಮಾಡಿ, ಆ ಮಟ್ಟಿಗೆ ಆರಾಧಿಸ್ತಾ ಇದ್ದಂತಹ ದೇವದೂತರುಗಳು ಎಲ್ಲೋ ಆ ಕಡೆ ಈ ಕಡೆ ಸ್ವಲ್ಪ ಪಾಪ ಮಾಡಿರ್ಬೋದು, ಅಂಥವರನ್ನೇ ಬಿಡ್ಲಿಲ್ಲ. ಈಗ ನಾವು ಪ್ರತಿದಿನ ಪ್ರತಿ ಕ್ಷಣ ನಾವು ದೇವರಿಗೆ ಮೋಸ ಮಾಡ್ತಾ ಇದ್ದೀವಿ. ನಮ್ಮ ಗತಿ ಏನು? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು ಬ್ರದರ್. ನೀವು ಆರಾಧಿಸುವ ಆರಾಧನೆ, ನೀವು ದೇವರಿಗೆ ಸಲ್ಲಿಸುವ ಗೌರವ, ದೇವಾಲಯಕ್ಕೆ ತೋರಿಸುವಂತ ಪ್ರೀತಿ, ದೇವರೊಂದಿಗೆ ಇರುವಂತ ಬಾಂಧವ್ಯ, ನಿಮ್ಮ ಕುಟುಂಬದಲ್ಲಿರುವ ಆ ಪ್ರೀತಿ ಸಹನೆ, ಇವೆಲ್ಲವನ್ನು ನೋಡಿ ಬೇರೆಯವರು ಏನ್ ಮಾಡಬೇಕು? ಬಂದು ದೀಕ್ಷಾಸ್ಥಾನ ತಗೊಳ್ಬೇಕು. ನೀವೇ ಹೋಗಿ ದೀಕ್ಷಾಸ್ಥಾನ ಕೊಡೋದಲ್ಲ. ನಾವು ನಮ್ಮ ನಡೆ ನುಡಿಗಳನ್ನು ನೋಡಿ. ಅದಕ್ಕೆ ನಾವೇನ್ ಮಾಡ್ತೀವಿ? ಸಂತರುಗಳನ್ನ ಏನ್ ಮಾಡಲ್ಲ, ಅನುಸರಿಸಲ್ಲ. ನೋಡಿದೀರಾ? ನೋಡಿ, ತುಂಬಾ ಜನ ಜಪಸರ ಮಾಡ್ತಾರೆ. ನಾ ಕಳೆದ ಒಂದು ಧ್ಯಾನಕೂಟಕ್ಕೆ ಹೋದಾಗ ನಾನು ಅಲ್ಲಿ ತಿಳಿಸ್ಕೊಟ್ಟೆ, ನೀವು ಜಪಸರ ಮಾಡಂಗಿದ್ರೆ ಬಹಳ ಗೌರವದಿಂದ ದೀನತೆಯಿಂದ ನಿಮ್ಮನ್ನೇ ನೀವು ತಗ್ಗಿಸಿಕೊಂಡು ಮಾಡಂಗಿದ್ರೆ ಮಾಡಿ. ಇಲ್ವಾ ಬೇಕಾಬಿಟ್ಟಿ ಮಾಡ್ತೀರಾ ಅಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ಅವರಿಗೆ ಅಗೌರವ ಸೂಚಿಸ್ತೀರಾ? ಇಡೀ ಭೂಮಿಯಲ್ಲಿ ನಂಬರ್ 1 ಪರಿಶುದ್ಧ ಸ್ಥಾನದಲ್ಲಿ ಇರುವಂತವರು ಮಾತೆ ಮರಿಯಮ್ಮನವರು. ಅವರಂತೆ ಜೀವಿಸಕ್ಕಾಗಲ್ಲ ನಮಗೆ. ಈಗ ಮಾತೆ ಮರಿಯಮ್ಮನವರಂತೆ ನಾವೇನ್ ಮಾಡಕ್ಕಾಗಲ್ಲ, ಜೀವಿಸಕ್ಕೆ ಆಗೋದಿಲ್ಲ, ಆಗಲ್ಲ. ಯಾಕಂದ್ರೆ ಅವರಲ್ಲಿದ್ದಂಥ ದೀನತೆ, ಅವರಲ್ಲಿದ್ದಂಥ ವಿಧೇಯತೆ, ಮತ್ತೆ ದೇವರ ಮೇಲೆ ಇದ್ದಂಥ ಪ್ರೀತಿ, ದೇವರ ಮೇಲೆ ಇದ್ದಂಥ ಭಯಭಕ್ತಿ ನಮಗೆ ಅದನ್ನ ಅನುಸರಿಸಕ್ಕಾಗಲ್ಲ. ಹಾಗಾಗಿ ಏನ್ ಮಾಡೋದು? ಈಗ ವಿಮೋಚನೆ ಕಂಡ 34ನೇ ಅಧ್ಯಾಯದಲ್ಲಿ ಏನಾಯ್ತು? ದೇವರು ಯಾರು? ಮೋಶೆ ದೇವರೊಂದಿಗೆ ಮಾತನಾಡ್ಕೊಂಡು ಬರೋಷ್ಟರಲ್ಲಿ ಇವ್ರು ಏನ್ ಮಾಡ್ಕೊಂಡ್ರು? ಒಂದು ಓರಿಕರವನ್ನು ಸೃಷ್ಟಿ ಮಾಡ್ಕೊಂಡ್ರು. ಹೌದಾ? ನಿಜನಾ? ಹೌದು, ನಿಜನೇ ಬ್ರದರ್. ನಿಜ. ಹಾಗಾಗಿ ಈಗ ಹೆಂಗ್ ಗೊತ್ತಾ? ಇವರು ಏನ್ ಮಾಡಕ್ಕಾಗಲ್ಲ, ಮಾತೆ ಮರಿಯಮ್ಮನವರನ್ನ ಅನುಸರಣೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಮಾತೆ ಮರಿಯವರಿಗಿಂತ ಮೇಲಾಗಿ ಯಾರಿದ್ದಾರೆ? ಪ್ರಭು ಯೇಸು ಕ್ರಿಸ್ತರಿದ್ದಾರೆ ಅಲ್ವಾ? ಪ್ರಭು ಯೇಸು ಕ್ರಿಸ್ತರು ಕೊಟ್ಟಂತಹ ಆಜ್ಞೆಗಳನ್ನ, ನೀತಿ ನಿಯಮಗಳನ್ನ ಎಲ್ಲ ಅನುಸರಿಸಿದ ಯಾರು? ಮಾತೆ ಮರಿಯಮ್ಮನವರು ಅಲ್ವಾ? ಮಾತೆ ಮರಿಯಮ್ಮನವರು. ಈಗ ದೇವರನ್ನ ನೋಡಿ, ನಮ್ಮ ಪೂರ್ವಜರು ಏನ್ ಮಾಡಿದ್ರು? ಮೋಶೆ ಅಲ್ಲಿ ದೇವರ ಬಳಿಗೆ ಹೋಗಿ ಬರೋಷ್ಟರಲ್ಲಿ ಒಂದು ರೂಪ ಮಾಡಿಕೊಂಡು ಅವರೇ ದೇವರಂತ ಆರಾಧಿಸ್ತಾ ಕೂತ್ಕೊಂಡ್ರು. ದೇವರೊಂದಿಗೆ ಮಾತನಾಡ್ಲಿಕ್ಕೆ ಅವ್ರು ಏನ್ ಮಾಡಿದ್ರು? ಭಯಪಟ್ರು. ಅದೇ ತರನೇ ಈಗ ಮಾತೆ ಮರಿಯಮ್ಮನವರನ್ನ, ಅವರ ಜೀವನವನ್ನ, ಅವರ ಗುಣಗಳನ್ನ ನಾವು ಅನುಸರಿಸುವುದಕ್ಕೆ ಬದಲಾಗಿ ಅವರನ್ನೇ ದೇವರೆಂದು ನಾವೇ ಡಿಕ್ಲೇರ್ ಮಾಡಿಕೊಂಡು, ನಾವೇ ನಿರ್ಧಾರ ಮಾಡಿಕೊಂಡು, ಒಂದು ತಿಳ್ಕೊಳ್ಳಿ, ನಮ್ಮನ್ನ ಉಂಟು ಮಾಡಿದವರು ಮಾತ್ರ ದೇವರು. ನಾವು ಉಂಟು ಮಾಡ್ಕೊಳ್ತೀವಲ್ಲ, ನಾವು ರೂಪಿಸ್ಕೊಳ್ತೀವಲ್ಲ, ಅದ್ಯಾವುದು ದೇವರಲ್ಲ.
ಈಗ ಮಾತೆ ಮರಿಯಮ್ಮನವರಂತೆ ನಾವು ಜೀವಿಸಿದರೆ ಖಂಡಿತವಾಗ್ಲೂ ನಾವು ದೇವರನ್ನ ಏನ್ ಮಾಡ್ತೀವಿ, ಪಡ್ಕೊಳ್ತೀವಿ ಅಲ್ವಾ, ಕಾಣ್ತೀವಿ. ಈಗ ಸಂತ ಅಂತೋಣಿಯವರು ಕೂಡ ಮಾತೆ ಮರಿಯಮ್ಮನವರಂತೆ ಪರಿಶುದ್ಧರಾದಾಗ ನಾವು ಓದ್ತೀವಿ ಏನು, ಪ್ರಭು ಯೇಸು ಕ್ರಿಸ್ತರು ಮಗುವಾಗಿ ಬಂದು ಅವರ ಕೈಯಲ್ಲಿ ನಲಿದಾಡ್ತಾ ಇದ್ರು ಅಂತ ನಾವು ಓದಿದೀವಿ ಅಲ್ವಾ, ಹೌದಾ? ಹಾ, ಆ ತರ ಜೀವನ ನಡೆಸಬೇಕು. ಇವರು ಸುಮ್ಮನೆ ಕೈಯಲ್ಲಿ ಜಪಸರ ಇಟ್ಕೊಂಡು ತಲೆ ಮೇಲೆ ಬಟ್ಟೆ ಇಲ್ಲ, ಒಂದು ನಡತೆ ಇಲ್ಲ, ಹಾಕೊಂಡಿರೋ ಬಟ್ಟೆ ಪಾಪಕ್ಕೆ ಪ್ರಚೋದಿಸುವಂತ ಬಟ್ಟೆಗಳನ್ನ ನೀವು ಹಾಕೊಂಡು, ಕಾಲಲ್ಲಿ ಪಾದರಕ್ಷೆಗಳು ಹಾಕೊಂಡು, ತಲೆ ಮೇಲೆ ಬಟ್ಟೆ ಇಲ್ಲದೆ, ಭಯಭಕ್ತಿ ಇಲ್ಲದೆ, ಮತ್ತೆ ಕೇಶ, ತಲೆ ಕೂದಲು ಎಲ್ಲರಿಗೂ ಏನದು ಅರ್ಥನೇ ಆಗ್ತಾ ಇಲ್ಲ. ಈ ದಿನಗಳಲ್ಲಿ ಮಾತೆ ಮರಿಯಮ್ಮನ ಹೆಸರಲ್ಲಿ ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ, ಪಾಪದ ಮೇಲೆ ಪಾಪ ಮಾಡ್ತಾ ಇದ್ದಾರೆ. ಮಾತೆ ಮರಿಯಮ್ಮನವರಂತೆ ನಾವು ಜೀವಿಸಿ ದೇವರ ಪ್ರೀತಿಗೆ ಪಾತ್ರರಾಗಬೇಕೆ ಹೊರತು ಮಾತೆ ಮರಿಯಮ್ಮನವರೇ ದೇವರೆಂದು ನಾವೇನ್ ಮಾಡಬಾರ್ದು, ನಿರ್ಧಾರ ಮಾಡಬಾರ್ದು, ಡಿಕ್ಲೇರ್ ಮಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಲೂಕನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ದೇವರ ವಾಕ್ಯವನ್ನ ಕೇಳಿ ಅದರಂತೆ ಜೀವಿಸ್ತಾರೋ ಅವರು ನನ್ನ ಸಹೋದರ ಸಹೋದರಿಯರು. ಹಾ, ಮಾತೆ ಮರಿಯಮ್ಮನವರಿಗೆ ನೀವು ಕೊಡಬೇಕಾದ ಒಂದು ಸ್ಥಾನಮಾನವನ್ನ ಕೊಡಬೇಕು. ಅವ್ರು ಯಾವ ರೀತಿ ಜೀವಿಸಿದ್ರು ಅವರಿಗೆ ಸಲ್ಲಬೇಕಾದ ಗೌರವ ಆ ಒಂದು ಮಟ್ಟದಲ್ಲಿ ನಾವು ಇಡಬೇಕು. ಕಳಪೆ ಮಟ್ಟದಲ್ಲಿ ನಾವು ಏನ್ ಮಾಡಬಾರ್ದು, ಅವರ ಹೆಸರನ್ನ ಹಾಳು ಮಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ಈಗ ನೀವು ವಿಚಿತ್ರ ಬಟ್ಟೆಗಳು, ಅಂದ್ರೆ ಒಬ್ಬ ವ್ಯಕ್ತಿಗೆ ಪಾಪ ಪ್ರಚೋದನೆ ಮಾಡುವಂತ ಬಟ್ಟೆಗಳನ್ನ ಹಾಕೊಂಡು ಬಂದು ನೀವು ಕುಳಿತುಕೊಂಡು ಕೈಯಲ್ಲಿ ಜಪಸರ ಇಟ್ಕೊಂಡು ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ ಕರ್ತರು ನಿಮ್ಮೊಡನೆ ಇದ್ದಾರೆ ಅಂತ ಹೇಳಿದ್ರೆ, ಈಗ ನಮ್ಮೊಡನೆ ಇರ್ಬೇಕಲ್ವಾ? ನಮ್ಮೊಡನೆ ಇರಬೇಕು ಅಂದ್ರೆ ನಾವ್ ಹೆಂಗಿರ್ಬೇಕು? ಮಾತೆ ಮರಿಯಮ್ಮನವರಂತೆ. ಮಾತೆ ಮರಿಯಮ್ಮನಲ್ಲಿದ್ದಂತ ಎಲ್ಲಾ ಸ್ವಭಾವಗಳು, ಎಲ್ಲಾ ಗುಣಗಳು ನಮ್ಮಲ್ಲಿದ್ರೆ ಮಾತ್ರ, ನಾವು ಅದರಂತೆ ನಡೆದ್ರೆ ಮಾತ್ರ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಇವೆಲ್ಲ ಬೇಸಿಕ್ ಲೆವೆಲ್ ಅಲ್ಲಿ, ಗ್ರೌಂಡ್ ಲೆವೆಲ್. ನೋಡಿ, ನಮ್ಮ ಹಿಂದಿನ ಕಾಲದಲ್ಲಿ ಅವರಿಗೆ ವಿದ್ಯಾಭ್ಯಾಸ ಇರಲಿಲ್ಲ, ಯಾರು ಎಜುಕೇಟೆಡ್ಸ್ ಅಲ್ಲ, ಯಾರು ಶಾಲೆಗೆ ಹೋಗಿರ್ಲಿಲ್ಲ. ಆದ್ರೆ ಅವ್ರು ಹಾಕೊಳ್ತಾ ಇದ್ದಂತ ಬಟ್ಟೆಗಳು ನೋಡಿದೀರಾ? ಈಗಲೂ ನಮ್ಮ ಅಜ್ಜಿದೀರು ಹಾಕೊಳ್ಳೋ ಬಟ್ಟೆ ನೋಡಿದೀರಾ? ಈಗಲೂ ನಮ್ಮ ಅಜ್ಜಿದೀರು ಹಾಕೊಳ್ಳೋ ಬಟ್ಟೆ ನೋಡಿದೀರಾ? ಹೇಗಿರುತ್ತೆ? ಮಾತೆ ಮರಿಯಮ್ಮನವರಂತೆ ಇಡೀ ಶರೀರ ಹಂಗೆ ಕವರ್ ಆಗಿರುತ್ತೆ. ಪಾಪಕ್ಕೆ ಯಾವುದೇ ಏನಿಲ್ಲ, ಪ್ರಚೋದಿಸುವಂತ ಯಾವುದೇ ಆ ಕಾರ್ಯಗಳು ನಡೆಯೋದಿಲ್ಲ. ಆದರೆ ಈ ದಿನಗಳಲ್ಲಿ ವಿದ್ಯಾಭ್ಯಾಸ ಇದೆ, ಎಜುಕೇಶನ್ ಇದೆ, ಟೆಕ್ನಾಲಜಿ ಇದೆ, ಎಲ್ಲ ಇದೆ. ಈಗ ಏನ್ ಮಾಡ್ಬೇಕಾಗಿತ್ತು? ಇನ್ನೂ ಪರಿಶುದ್ಧರಾಗಬೇಕಾಗಿತ್ತು. ಆದರೆ ಈಗ ಏನಾಯ್ತು? ಪರಿಶುದ್ಧತೆ ಹೋಯ್ತು, ಅಶುದ್ಧತೆ ಬಂತು. ಈಗ ಹೇಗೆ ನಾವು ಮಾತೆ ಮರಿಯಮ್ಮನನ್ನು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಹೇಳುತ್ತೆ, ಗಲಾತ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 5ರಲ್ಲಿ ನಾವು ನೋಡ್ತೀವಿ, ನೀನು ಬೇರೆಯವರಿಗೆ ಹೋಲಿಸಿ ಯಾರಾದ್ರೂ ಕೇಳಿದ್ರೆ, ಅಯ್ಯೋ ಅವ್ರು ಹಾಕಲ್ವ ಬ್ರದರ್, ನೋಡಿ ಸಿಸ್ಟರ್ ಮಗಳೇ ಹಾಕೊಂಡ್ ಬರ್ತಾ ಇದಾರೆ, ಅವ್ರು ಬ್ರದರ್ ಹಾಕೊಂಡ್ ಬರ್ತಾ ಇದಾರೆ, ಅದ್ರಲ್ಲೇನು ತಪ್ಪೇನಿದೆ ಅವ್ರು ಹಾಕೊಂಡ್ ಬರೋದ್ರಲ್ಲಿ? ಅವರನ್ನ ನೀನು ಹೋಲಿಸಬೇಡ. ಅವರಿಗೆ ನೀಡಬೇಕಾದ ದಂಡನೆಯನ್ನ ದೇವರು ಅವರಿಗೆ ಕೊಡ್ತಾರೆ. ನೀನು ಪರಿಶುದ್ಧನಾಗಿ ಜೀವಿಸಲಿಕ್ಕೆ ಪ್ರಯತ್ನಿಸು. ಪ್ರೈಸ್ ದಿ ಲಾರ್ಡ್. ಇವೆಲ್ಲ ಬೇಸಿಕ್ ಲೆವೆಲ್ ಅಲ್ಲಿ ದೇವರು ನ್ಯಾಯ ತೀರ್ಪನ್ನ ಕೇಳುವಂಥದ್ದು. ಬೇಸಿಕ್ ಲೆವೆಲ್ ಅಲ್ಲಿ ನೋಡಿ, ಈ ಬೇಸಿಕ್ ಲೆವೆಲ್ ಅನ್ನೇ ನಾವೇನ್ ಮಾಡಕ್ಕಾಗಲ್ಲ, ಗೆಲ್ಲಕ್ ಆಗ್ತಾ ಇಲ್ಲ. ಇವಾಗ ನಮಗೆ ಅರ್ಥ ಆಗ್ತಾ ಇದೆ, ಅಯ್ಯೋ ಬೇಸಿಕ್ ಲೆವೆಲ್ ನಾವು ಗೆಲ್ಲಕ್ ಆಗ್ತಲ್ವಲ್ಲ. ಇವತ್ತಿನವರೆಗೂ ನಾವೇನ್ ಮಾಡಿಲ್ಲ, ಒಬ್ರಿಗೂ ಒಂದೊತ್ತು ಊಟ ಕೊಟ್ಟಿಲ್ಲ, ಒಬ್ರಿಗೊಂದು ಊಟ ಕೊಟ್ಟಿಲ್ಲ. ಕೊಟ್ಟಿದ್ರು ಜನವರಿಲಿ ಕೊಟ್ಟಿರೋ ಡಿಸೆಂಬರ್ಲೂ ಕೂಡ ಹೇಳ್ಕೊಂತಿರ್ತೀವಿ ನಾವು. ಜನವರಿಲಿ ಕೊಟ್ಟಂತ ಊಟವನ್ನು ನಾವು ಎಲ್ಲಿ ಹೇಳ್ತೀವಿ? ಯಾವ ತಿಂಗಳಲ್ಲಿ ಹೇಳ್ತೀವಿ? ಡಿಸೆಂಬರ್ ತಿಂಗಳಲ್ಲಿ. 12 ತಿಂಗಳು ಆದ್ಮೇಲೆ ಅಲ್ಲ, ಅಲ್ಲಿಯ ತನಕ ಹೇಳ್ತಾ ಇರ್ತೀವಿ. ಆದ್ಮೇಲೆ ಬೇರೆ, ಅಲ್ಲಿಯ ತನಕ ಹೇಳೋದು ಬೇರೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಬರೋರ್ಗೆಲ್ಲ ಹೇಳ್ತಾ ಇರ್ತೀವಿ ಏನು, ಅಯ್ಯೋ ಅವತ್ತು ಒಬ್ಬ ಬಂದ, ಅವಾಗ ತಾನೇ ಕುಕ್ಕರಲ್ಲಿ
ನಮ್ಮ ಯಜಮಾನರಿಗೆ ಅಂತ ಅನ್ನ ರೆಡಿ ಮಾಡಿ ಇಟ್ಟಿದ್ದೆ, ಬಂದ ಅಕ್ಕ ಹೊಟ್ಟೆಸ್ತಿದೆ ಅಂತ ಹೇಳ್ದ. ನಾನೇನು ಮಾಡಿದೆ, ಆ ಕುಕ್ಕರಲ್ಲಿರುವಂಥ ಅನ್ನವನ್ನು ಸಾಂಬಾರನ್ನು ಅವನಿಗೆ ಕೊಟ್ಟೆ, ಅವನು ತಿನ್ಕೊಂಡೋದ. ಅಷ್ಟರಲ್ಲಿ ನಮ್ಮ ಯಜಮಾನ ಮುಂದೇನು ಬರಬೇಕು ಅನ್ನೋಷ್ಟರಲ್ಲಿ ಅಯ್ಯೋ ಎಷ್ಟು ಬೇಗ ಮಾಡಿದೆ ಗೊತ್ತಾ, ಟಕ 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 ಅಂತ ಹಂಗೆ ಅನ್ನ ರೈಸ್ ಎಲ್ಲ ಮಾಡ್ಬಿಟ್ಟೆ. ನೋಡು, ಅದು ಆ ಕೆಲಸನ ಆಗೋಯ್ತು, ಈ ಕೆಲಸನ ಆಗೋಯ್ತು. ಇದು ಯಾವಾಗ ನಡೆದಿದ್ದು? ಜನವರಿ. ಮತ್ತೆ ಫೆಬ್ರವರಿಲಿ ಯಾರೋ ಒಬ್ರು ಬಂದರು, ಯಾವುದೋ ಒಂದು ಸನ್ನಿವೇಶ ಬಂತು, ಮತ್ತೆ ಅದೇ ಅಕ್ಕ ಅವತ್ತು ಒಬ್ಬ ಬಂದ, ಕುಕ್ಕರ್ಲ ನಾನು ಅನ್ನ ಮಾಡಿಟ್ಟಿದ್ದೆ, ಅವಾಗ ತಾನೇ ಸಾಂಬಾರೆಲ್ಲ ಕುದೀತಾ ಇತ್ತು, ಅವ್ನು ಬಂದು ಕೇಳ್ದ, ಹೊಟ್ಟೆ ಹಸಿದೆ ಅಂತ ಹೇಳ್ದ. ಅಷ್ಟರಲ್ಲಿ ಅವ್ನಿಗೆ ಹಾಕ್ಕೊಟ್ಟೆ. ಆಮೇಲೆ ಎಲ್ಲ ತೊಳೆದ್ಬಿಟ್ಟು ನಮ್ಮ ಯಜಮಾನ್ ಇನ್ನೇನು ಬರಬೇಕು ಅನ್ನೋಷ್ಟರಲ್ಲಿ ಟಕ 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 ಅಂತ ಏನು ಮಾಡಿದೆ, ಬೇಗ ಬೇಗ ಅನ್ನ ಮಾಡಿಬಿಟ್ಟೆ, ಅಡುಗೆ ಮಾಡಿದೆ. ಇದು ಯಾವಾಗ ಆಗಿದ್ದು? ಫೆಬ್ರವರಿ ಅಲ್ವಾ? ಮಾರ್ಚ್ ತಿಂಗಳಲ್ಲಿ ಯಾವುದು ಇದಲ್ವಾ, ತಪಸ್ಸು ಕಾಲ. ತಪಸ್ಸು ಕಾಲದಲ್ಲಿ ಹಿಂಗೆ ಯಾರೋ ಮನೆ ಹತ್ರಕ್ಕೆ ಬಂದರು, ತಪಸ್ಸು ಕಾಲ ದಾನ ಧರ್ಮ ಮಾಡಬೇಕು. ಇಲ್ಲಮ್ಮ, ಅವತ್ತು ಒಬ್ಬ ಬಂದ. ನಾನು ಅವಾಗ ತಾನೇ ಕುಕ್ಕರಲ್ಲಿ ಅಡುಗೆ ಮಾಡಿ ಇಟ್ಟಿದ್ದೆ, ಸಾಂಬಾರು ಕುದೀತಾ ಇತ್ತು, ಅಕ್ಕ ಹೊಟ್ಟೆ ಹಸಿದೆ ಅಂತ ತುಂಬ ನೋವಿನಿಂದ ಕೇಳ್ದ. ನಮ್ಮ ಯಜಮಾನ ಬರೋ ಟೈಮ್ ಆಯಿತು. ಆ ಊಟವನ್ನು ನಾನೇನು ಮಾಡಿದೆ, ಅವನಿಗೆ ಹಾಕ್ಕೊಟ್ಬಿಟ್ಟು ಅವನಿಗೆ ಹೊಟ್ಟೆ ತುಂಬ ತಿನ್ನಕ್ಕೆ ಹೇಳಿ ಮತ್ತೆ ನಾನೇನು ಮಾಡಿದೆ, ಮತ್ತೆ ಕುಕ್ಕರ್ ಮೇಲೆ ಅನ್ನ ಇಟ್ಟು ನಮ್ಮ ಯಜಮಾನ ಬರೋಷ್ಟರಲ್ಲಿ ಮತ್ತೆ ಅಡುಗೆ ಮಾಡಿದೆ. ಇದು ಯಾವಾಗ? ಮಾರ್ಚ್ ಅಲ್ವಾ? ಏಪ್ರಿಲಲ್ಲೂ ಅದೇ ಥರನೇ, ಯಾಕಂದ್ರೆ ಅದು ತಪಸ್ಸು ಕಾಲ ಓಡ್ತಾ ಇರುತ್ತೆ. ಕರೆಕ್ಟಾ? ತಪಸ್ಸು ಕಾಲ ಓಡ್ತಾ ಇರುತ್ತೆ. ಅದೇ ಥರ ಕ್ರಿಸ್ಮಸ್ ಬಂತು. ಕ್ರಿಸ್ಮಸ್ಸಲ್ಲಿ ಏನಾಯಿತು? ಫಾದರ್ ಹೇಳಿದ್ರು ದಾನ ಧರ್ಮ ಮಾಡ್ರಿ. ಆಗ ಮತ್ತೆ ಫಾದರ್ ಅವತ್ತೊಬ್ಬ ಬಂದ ಮನೆಗೆ. ಅವಾಗ ತಾನೇ ಅಡುಗೆ ಮಾಡಿ ಇಟ್ಟಿದ್ದೆ ಕುಕ್ಕರಲ್ಲಿ. ಇನ್ನೇನು ನಮ್ಮ ಯಜಮಾನ ಬರಬೇಕು ಅನ್ನೋ ಟೈಮಲ್ಲಿ ಇವನು ಬಂದು ಏನು ಕೇಳ್ದ, ಅಕ್ಕ ಹೊಟ್ಟೆ ಹಸಿತದೆ ಅಂತ ಹೇಳಿ, ಹೊಟ್ಟೆ ಹಸಿತದೆ, ಊಟ ಕೊಡಿ ಅಂತ ಕೇಳ್ದ. ನಾನು ಬೇಗ ಬೇಗ ಆ ಬಿಸಿಯಾದ ಅನ್ನ, ಬಿಸಿಯಾದ ಸಾಂಬಾರು ಹಾಕಿ ಅವನು ಕೊಟ್ಟು, ನೀನು ತಿಂತಾ ಇರಪ್ಪ ಅಂತ ಅವನಿಗೆ ಹೇಳಿ, ಮತ್ತೆ ನಮ್ಮ ಯಜಮಾನ ಬರೋಷ್ಟು ಏನು ಮಾಡಿದೆ, ಬೇಗ ಬೇಗ ಮತ್ತೊಮ್ಮೆ ಅಡುಗೆ ಮಾಡಿದೆ, ಅವನಿಗೂ ಮಾಡಿದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಜನವರಿ ಮಾಡಿದಂಥ ಒಂದೇ ಒಂದು ಸಹಾಯವನ್ನು ನಾವೇನು ಮಾಡ್ತೀವಿ, ಡಿಸೆಂಬರ್ ತಿಂಗಳು 31ನೇ ತಾರೀಕು ನೈಟಲ್ಲೂ ಕೂಡ ಹೇಳ್ಬಿಟ್ಟು ಒಂದು ವರ್ಷ ಡಿಸೆಂಬರ್ ತಿಂಗಳು 31ನೇ ತಾರೀಕು ಯಾರಾದ್ರು ಸಿಕ್ಕಿದ್ರು ಅವ್ರಿಗೂ ಹೇಳ್ಬಿಟ್ಟು ಮಲ್ಕೊತೀವಿ ಅಲ್ವಾ? ಆ ಥರ ಒಂದು ಕಳಪೆ ಗುಣಮಟ್ಟದ ಕ್ರೈಸ್ತರು ನಾವು ಅದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸ್ಕೊಂಡಿಲ್ಲ, ಅವರ ಪ್ರತಿನಿಧಿಯಾಗಿ ಆರಿಸ್ಕೊಂಡಿದ್ದೆ ದೇವರು ನಮ್ಮನ್ನು. ದೊಡ್ಡದಾಗಿ ಕಾಲೇಜ್ಗಳು ಕಟ್ಟಬೇಕು, ನೀವು ದೊಡ್ಡದಾಗಿ ಹಾಸ್ಪಿಟಲ್ಗಳು ಕಟ್ಟಬೇಕು, ನೀವು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಒಂದು ಇದು ದೇವರು ಜ್ಞಾನ ಕೊಡಲೇ ಇಲ್ಲ ಯಾರಿಗೂ. ಕ್ರೈಸ್ತರಿಗೆ ಕೊಟ್ಟಿದ್ದಲ್ಲ, ಕ್ರೈಸ್ತರಿಗೆ ಕೊಟ್ಟ ಕೆಲಸನೇ ಬೇರೆ. ಅದನ್ನು ಬಿಟ್ಟು ನಾವು ಬೇರೆ ಬೇರೆ ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಈಗ ಗಮನ ಕೊಟ್ಟು ನಮ್ಮನ್ನೇ ನಾವು ಪರಿಶೋಧಿಸ್ಕೊಳ್ಳೋಣ. ದೇವರು ಕೊಟ್ಟ ಕೆಲಸ ಮಾಡ್ತಾ ಇದ್ದೀವಾ? ದೇವರ ಮಾತನ್ನು ಮೀರ್ತಾ ಇದ್ದೀವಾ? ಲೋಕದಲ್ಲಿ ಹೆಸರು ಮಾಡೋದಕ್ಕೋಸ್ಕರ, ಲೋಕದಲ್ಲಿ ಸ್ಥಾನಮಾನ ಗೌರವಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ? ಎಲ್ಲವನ್ನ ಪರಿಶೋಧಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನ್ಯಾಯ ತೀರ್ಪನ್ನು ಬೇಸಿಕ್ ಲೆವೆಲಲ್ಲೇ ಗೆಲ್ಲಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ದೇವರು ಒಳ್ಳೆಯವರು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.